ಫಸ್ಟ್ಲಿ ನಿಮ್ಮ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಎಲ್ಲ ಹುಡುಗರೆಲ್ಲ ಕ್ಲಾಸಲ್ಲೆಲ್ಲ ಜೋಗಿ ಜೋಗಿ ಅಂತ ಕರೆಯೋದು. ಹುಡುಗರೆಲ್ಲ ಸೇರಿ ಪ್ರಾಕ್ಟೀಸ್ ಮಾಡೋಣ ಅಂತೇಳಿ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಾನು ಆತರ ಏನು ಮಾಡಿಲ್ಲ. ಡ್ಯಾನ್ಸ್ ಆಡಿಷನ್ಗೆ ಸೆಲೆಕ್ಟ್ ಆಗಾಗಿಲ್ಲ. ನೀನು ಮೈಕಲ್ ಜಾಕ್ಸನ್ ಕಾಂಪಿಟೇಷನ್ ನಮ್ಮನ್ನ ಮೈಕಲ್ ಜಾಕ್ಸನ್ ತರ ರೆಡಿ ಮಾಡ್ತೀನಿ ಅಂದ್ರು. ನಾನು ಮೈಕಲ್ ಜಾಕ್ಸನ್ ತರ ರೆಡಿ ಆಗ್ಬಿಡ್ತೀನಿ ಅನ್ಕೊಂಡು. ಅವಾಗ ಹೈಟು ಕಮ್ಮಿ ಇದೆ. ನಾ ಸೈಕಲ್ ತೊಳೆದೆ ಇನ್ನೂ ಸ್ವಲ್ಪ ಉದ್ದಾನ ಆದೆ. ಮೈಕಲ್ ಜಾಕ್ಸನ್ ಕಾಂಪಿಟೇಷನ್ ಕೊಡ್ತೀನಿ ಅಂತ. ಸೊ ನನಗೆ ಪ್ರಭುದೇವ್ ಅವರು ತುಂಬಾ ಇಷ್ಟ. ಮೆಸೇಜ್ ಆಗಿದೆ, ನಿಮಗೆ ಕೊಡಕ್ಕೆ ಇಷ್ಟ ಇದ್ರೆ ಕೊಡಿ, ಇಲ್ಲಾಂದ್ರೆ ಬಿಡಿ. ಕ್ಲಾಸ್ ತಗೊಂಡ್ರ ಶಿವಣ್ಣ ಹಿಂದೆನೆ ಟಕ್ಕಂತ ನಾವು ಒಳಗೋ ಹಿಂಗ್ ನೋಡ್ತಾ ಇದೀವಿ ಎಲ್ಲಿ ಮಾಡೋಣ ಅಂತ. ಏನಮ್ಮ ಇವಾಗ ಅಂದ್ರು. ಅಣ್ಣ ಇದಣ್ಣ ಡ್ಯಾನ್ಸ್ ಮುಂಚೆ ಕ್ರಿಕೆಟರ್ ಆಗ್ಬೇಕು ಅಂತ ಆಸೆ. ಎರಡು ತರ ಇದೀನಿ, ಎರಡು ತರ ಹಿಂಗೆ ನಾನು ಇದೀನಿ ಅಂತ ಬಯಸದೆ ಬಂದ ಬಾಂಧ. ನಾನ್ ಬಂದ್ರೆ ನನ್ನ ಜೊತೆ ಹುಡುಗ ಬರ್ತಾನೆ ಓಕೆನಾ ಅಂತ. ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಒಬ್ಳೆ ಫ್ರೆಂಡ್ ಮರು ದೇಶ ಆಗ ಸುಮಾರು ಜನ ಲವ್ ಮಾಡ್ತಾರೆ. ಹೀರೋಯಿನ್ಗೆ ಸುಮ್ಮನೆ ಟಿಂಗ್ ಅಂತ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನನ್ನ ಕಡೆಯಿಂದ. ಕದ್ದು ಮುಚ್ಚಿ ಮಾಡಿದಂತ ಕೆಲಸಗಳು ಇರಲಿಲ್ಲ ಇದು. ಹಾಯ್, ಎಲ್ಲರಿಗೂ ನಮಸ್ಕಾರ. ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಒಂದು ಸಿನಿಮಾದ ಹಿಂದೆ ಹಲವಾರು ಹಾಡುಗಳ ಹಿಂದೆ ನೃತ್ಯ ನಿರ್ದೇಶಕರು. ಸೊ ಇವತ್ತಿನ ನಮ್ಮ ಸೆಲೆಬ್ರಿಟಿ ಪಾಡ್ಕಾಸ್ಟ್ನ ಸೀಟ್ನಲ್ಲಿ ಕನ್ನಡ ಚಲನಚಿತ್ರದ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿರುವಂಥ ಭೂಷಣ್ ಮಾಸ್ಟರ್ ನಮ್ಮ ಜೊತೆ ಇದ್ದಾರೆ. ಸೊ ಅವರ ಒಂದು ಜರ್ನಿ ಹೇಗೆ ಶುರುವಾಯಿತು, ಸಿನಿ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಹಾಯ್ ಸರ್, ಹೌ ಆರ್ ಯು? ಗುಡ್ ಮೇಡಮ್, ನೀವು ಹೇಗಿದ್ದೀರಾ? ವೆರಿ ಗುಡ್ ಸರ್. ಸೊ ಫಸ್ಟ್ಲಿ ನಿಮ್ಮ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿದೆ. ಯೂಶಲಿ ಡ್ಯಾನ್ಸ್ ಕೊರಿಯೋಗ್ರಾಫರ್ಸಲ್ಲಿ ಮೇನ್ ಹೈಲೈಟ್ ಆಗುವಂಥದ್ದು ಹೇರ್ ಸ್ಟೈಲ್ಸ್. ಇರ್ಬೋದೇನೋ, ಬಟ್ ನನಗೆ ಬರ್ತಿದೆ. ಸೊ ಎಷ್ಟು ಖುಷಿ ಅನ್ಸುತ್ತೆ ಸರ್, ಇವಾಗ ಡ್ಯಾನ್ಸ್ ಕೊರಿಯೋಗ್ರಾಫರ್ ಅಂದ್ರೆ ಅವ್ರದೇ ಆದಂತ ಒಂದು ಐಡೆಂಟಿಟಿ ಇರುತ್ತೆ. ಸೊ ನಿಮ್ಮ ಐಡೆಂಟಿಟಿ ಬಂದು ನಿಮ್ಮ ಒಂದು ಹೇರ್ ಸ್ಟೈಲ್ ಅಂತ ಹೇಳ್ಬೋದು. ಸೊ ಗಾಡ್ಸ್ ಗಿಫ್ಟ್ ಅಂತ ಹೇಳ್ತೀರಾ? ನಮ್ಮ ಅಪ್ಪನ ಒಂದು ಓಕೆ, ಸೂಪರ್ ಸರ್. ಸೊ ಫಸ್ಟ್ಲಿ ಇವಾಗ ನಿಮ್ಮ ಸಿನಿ ಜರ್ನಿ ನಿಮ್ಮ ಒಂದು ಡ್ಯಾನ್ಸ್ ಜರ್ನಿ ಹೇಗೆ ಶುರುವಾಯಿತು? ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ನೀವು ಒಂದು ಡ್ಯಾನ್ಸ್ನ ಅಳವಡಿಸ್ಕೊಂಡಿದ್ದೀರಾ? ಅಂದರೆ ಚಿಕ್ಕ ವಯಸ್ಸಲ್ಲಿ ನಾನು ಆ ಥರ ಏನೂ ಮಾಡಿಲ್ಲ. ಡ್ಯಾನ್ಸ್ ಸ್ಕೂಲ್ ಡೇ ಆಗಲಿ, ಈ ನರ್ಸರಿ, ತಮಟೆ ಡ್ಯಾನ್ಸ್ ಇವೆಲ್ಲ ಏನು ಮಾಡಿಲ್ಲ ನಾನು. PUC ಇನ್ನೇನು ಮುಗಿಯೋ ಟೈಮ್ಗೆ ಅದೇ ನೀವು ಹೇಳ್ದಂಗೆ ಐಡೆಂಟಿಟಿ ಕೂದಲು ಬಿಟ್ಟಿದ್ದೆ. ನಾನು ಆ ಥರ ಕೂದಲು ಬಿಟ್ಟಿದ್ದೆ. ಜೋಗಿ ಸಿನಿಮಾ ರಿಲೀಸ್ ಆಗಿತ್ತು. ಏನು ಎಲ್ಲ ಹುಡುಗರೆಲ್ಲ ಕ್ಲಾಸಲ್ಲೆಲ್ಲ ಜೋಗಿ ಜೋಗಿ ಅಂತ ಕರೆಯೋರು. ಕೂದಲು ಅಷ್ಟು ಉದ್ದ ಬಿಟ್ಟಿದೆ. ಇದೇನೋ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಸರಿ ಕ್ಲಾಸಲ್ಲೇ ಯಾರನ್ನ ಈ ಏನೋ ಫೆಸ್ಟ್, ಕಾಲೇಜ್ ಫೆಸ್ಟ್ ಇತ್ತು, ಏನೋ ಮಾಡೋಣ ಅಂತಿದ್ರಲ್ಲ. ಸರಿ ಆಯಿತು, ಒಂದೇನಾದರೂ ಸಾಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹುಡುಗರೆಲ್ಲ ಸೇರಿ ಪ್ರಾಕ್ಟೀಸ್ ಮಾಡೋಣ ಅಂತೇಳಿ ಒಂದೆರಡು ದಿನ ಟ್ರೈ ಮಾಡಿದ್ವಿ. ಬರಲಿಲ್ಲ ಡ್ಯಾನ್ಸು. ಯಾಕೋ ನಮ್ಗೆ ವರ್ಕೌಟ್ ಆಗಲ್ಲ ಇದು ಅಂತ ಹೇಳ್ಬಿಟ್ಟು ಬಿಟ್ಟೆ. ಆಮೇಲೆ ಯಾರೋ ಒಬ್ಬ ಫ್ರೆಂಡ್ ಮದನ್ ಅಂತ, ಅವನು ತಿರೋಗ್ಬಿಟ್ಟ. ಈಗ ನನ್ನ ಕ್ಲಾಸ್ಮೇಟ್ ಅವ್ನು ಬಂದು ನಮ್ಮ ಕಾಲೇಜ್ ಕೆಳಗಡೆನೇ ಒಂದು ಡ್ಯಾನ್ಸ್ ಕ್ಲಾಸ್ ಇತ್ತು. 50 ರೂಪಾಯಿ ಫೀಸ್ ಅದು ಒಂದು ತಿಂಗಳಿಗೆ. ಅಲ್ಲಿ ಕರ್ಕೊಂಡು ಹೋದ. ಈ ಥರ ಅವ್ರು ಹೇಳ್ಕೊಡ್ತಾರೆ ಸಾಂಗು, ನೀನು ಬೇಕಾದ್ರೆ ಕಲ್ತ್ಬಿಟ್ಟು ಮಾಡೋಣ, ನಾವೆಲ್ಲ ಕ್ಲಾಸ್ ಎಲ್ಲ ಹುಡುಗರೆಲ್ಲ ಮಾಡೋಣ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಹೋದೆ. ಅವಾಗ ಎಲ್ಲೋ ಜೋಗ ಅಲ್ಲ ಸರ್, ಇದು ಹೇಳು ಮಲೆ ಮ್ಯಾಲೇರಿ ಆ ಸಾಂಗ್ ಕಲಿತೆ. ಅಲ್ಲಿ ನನ್ನ ಜರ್ನಿ ಅಲ್ಲಿಂದ ಮಾದಪ್ಪನಿಂದ ಶುರುವಾಯಿತು. ನಮ್ಮ ಶಿವಣ್ಣ ಅವ್ರಿಗೆ ಥ್ಯಾಂಕ್ ಹೇಳ್ಬೇಕು ನಾನು. ಸೊ ಅದಾದ ನಂತರ ನೀವು ಬಂದು ಇವಾಗ ಫಸ್ಟ್ಲಿ ಬಂದು ಟೆಲಿವಿಷನ್ಸ್ ಅಲ್ಲಿ ವರ್ಕ್ ಮಾಡೋದು ಸ್ಟಾರ್ಟ್ ಮಾಡ್ತೀರಾ. ಸೊ ಹೇಗೆ ಅಲ್ಲಿ ಒಂದು ಆಪರ್ಚುನಿಟಿ ಸಿಕ್ತು? ಅದಕ್ಕೂ ಮುಂಚೆ ನೀವು ಏನು ವರ್ಕ್ ಮಾಡ್ತೀರಾ? ಏನು ವರ್ಕ್ ಇರಲಿಲ್ಲ. ಅದಕ್ಕೂ ಮುಂಚೆ ನಾನು ಏನು SSLC ಫೇಲ್ ಆಗಿದ್ದೆ. ಇನ್ನೇನು ಮಾಡೋದು, ಕೆಲಸ ಅಂತೂ ಯಾವುದೋ ಒಂದು ಮಾಡಲೇಬೇಕು. ನಮ್ಮ ದೊಡ್ಡಪ್ಪ ಈ ಬ್ಯಾಂಕ್ಗಳಲ್ಲಿ ಲೆಜ್ಜರ್ ಫೈಲ್ ಮಾಡೋದಿರುತ್ತೆ, ಅದು ಕೆಲ್ಸಕ್ಕೆ ಹೋಗೋರು. ಅದೇನೆಂದರೆ ಬೈಂಡಿಂಗ್ ಮಾಡೋದು. ಈ ಇಯರ್ಗೆ ಒಂದು ವರ್ಷಕ್ಕೆ ಒಂದ್ಸಲಿ ಕರೀತಾರೆ. ಎವ್ರಿ ಮಂತ್ದು ಏನೇನು ಟ್ರಾನ್ಸಾಕ್ಷನ್ ಏನೇನಾಗಿದೆಯೋ ಅದರದ್ದೆಲ್ಲನೂ ಒಂದು ಇದರಲ್ಲಿ ಲೆಜರಲ್ಲಿ ಇರುತ್ತೆ, ಪೇಪರಲ್ಲಿ ಇರುತ್ತೆ. ಅದನ್ನೆಲ್ಲ ಕಟ್ ಮಾಡಿ ಅದು ಮಳೆ ಹೊಡೆಯೋದು, 3 ಮಳೆ ಹೊಡೆದು ಹಗ್ಗ ಹಾಕಿ ಅದು ಬುಕ್ ಬೈಂಡಿಂಗ್ ಥರ ನಾವು ಬುಕ್ ಥರ ಮಾಡಿ ಅದು ಡೇಟ್ ಹಾಕಿ ಅದನ್ನು ಅವರು ಬ್ಯಾಂಕ್ ಅವ್ರು ಕೊಟ್ಟು ಅವ್ರು ಎಷ್ಟು ಕೊಡ್ತಾಯಿದ್ರು ಒಂದು ತಿಂಗಳಿಗೆ 800 ರೂಪಾಯಿ ನಾನು ಸಂಬಳ ಕೊಡೋರು. ಅದನ್ನು ಮಾಡ್ತಾಯಿದ್ದೆ ನಾನು ಮುಂಚೆ. ಹೌದು. ಅದಾದಮೇಲೆ ಅದೇ ಈಗ ನಾನು ಹೇಳ್ದಲ್ಲ ಕಾಲೇಜಿಗೆ ಹಿಂಗೆ ಮಾಡಿ ಸೇರಿಕೊಂಡೆ. ಸೊ ಅವ್ನು ಹಂಗಂದ, ಸರಿ ಆಯ್ತು ಅಂದ್ಬಿಟ್ಟು ಹಂಗೆ ಕಲ್ತ್ಕೊಂಡೆ. ಅವರು ನಮ್ಮ ಮಾಸ್ಟರ್, ನಮ್ಮ ತಂದೆ ಆ್ಯಕ್ಚುಲಿ ಡೈರೆಕ್ಟರ್ ಅರಸು ಅಂತ, ತುಂಬ ಹಳಬ್ರು ಅವರು ಈ ಥರ ನಮ್ಮ ತಂದೆ ಡೈರೆಕ್ಟರ್ ಅನ್ನೋದು ಬಿಲ್ಡಪ್ ಹೋಗಿ ಅವ್ರು ಕೊಟ್ಟೆ. ಅವರು ಏನಂತಾರೆ ಆಬ್ವಿಯಸ್ಲಿ ನಮಗೇನೋ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಅವರು ನಿಮ್ಮನ್ನ ಮೈಕಲ್ ಜಾಕ್ಸನ್ ಥರ ರೆಡಿ ಮಾಡ್ತೀನಿ ಅಂದರು. ನಾನು ಮೈಕಲ್ ಜಾಕ್ಸನ್ ಥರ ರೆಡಿ ಆಗಿಬಿಡ್ತೀನಿ ಅಂದ್ಕೊಂಡು ಹಂಗೆ ಡ್ಯಾನ್ಸ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಂಗೆ ಹೋಗ್ತಾ ಏನು ನನ್ನ ಹತ್ರ ಫೀಸ್ ಇಸ್ಕೊತಾರಿಲ್ಲ. ಅದೇನು 50 ರೂಪೀಸ್ ಅದನ್ನು ಇಸ್ಕೊಳ್ಳೋದು ಬಿಟ್ಬಿಟ್ರು. ಬೇಡ ಬಿಡಿ, ನೀವು ಬನ್ನಿ, ಜಸ್ಟ್ ಕ್ಲಾಸಿಗೆ ಬನ್ನಿ ಸಾಕು ಅಂತ. ಸೈಕಲ್ ತೊಳ್ಕೊಂಡು
ನಾಗರಬಾವಿಯಿಂದ ಇಲ್ಲಿ ಮಾಗಡಿ ರೋಡಿಗೆ ಬರ್ತಾ ಇದ್ದೆ. ಸೊ ಅವಾಗ ಹೈಟು ಕಮ್ಮಿ ಇದೆ, ನಾ ಸೈಕಲ್ ತೊಳೆದೆ ಇನ್ನೂ ಸ್ವಲ್ಪ ಉದ್ದಾನ ಅದೇ. ಹೌದೌದು, ಸೈಕ್ಲಿಂಗೇ ಕಾರಣ. ಹಾರ್ಡ್ ವರ್ಕ್. ಲುಜ್ಬೇಕಾದ್ರೆ ಡ್ಯಾನ್ಸ್ ಮಾಡೋದು, ಸ್ನಾನ ಮಾಡ್ಬೇಕಾದ್ರೆ ಡ್ಯಾನ್ಸ್. ಆಬ್ವಿಯಸ್ಲಿ ಹೊಸದಾಗಿ ಏನೋ ಒಂದು ವಿಷಯ ಕಲಿತೀವಿ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇರುತ್ತಲ್ಲ, ಸ್ವಲ್ಪ ಜಾಸ್ತಿನೇ ಇತ್ತು ನಮಗೆ. ಸೊ ಹಂಗಾಗಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ. ಸೊ ನೀವು ನಿಮ್ಮ ಒಂದು ಮಾಸ್ಟರ್ ಬಗ್ಗೆ ಹೇಳೋದಾದ್ರೆ ಯಾರ ಅಂಡರಲ್ಲಿ ನೀವು ಕಲಿತಿದ್ದು? ನಮ್ಮ ಸೆಂದಿಲ್ ಕುಮಾರ್ ಅಂತ, ಅವರು ತೀರೋಗ್ಬಿಟ್ರು ಪಾಪ. ಅವರು ಅದೇ ನನ್ನ ಮೈಕಲ್ ಜಾಕ್ಸನ್ ಮಾಡ್ತೀನಿ ಅಂತ ಅವರು ಟ್ರೈ ಮಾಡಿ ಆಗಲಿಲ್ಲ. ಇವತ್ತಿದ್ರೆ ಮೈಕಲ್ ಜಾಕ್ಸನ್ ಕೊರಿಯೋಗ್ರಫಿ ಮಾಡಿದ್ದಾರೆ, ಸೊ ಅದನ್ನು ನೋಡಿ ಪಕ್ಕ ಖುಷಿ ಪಟ್ಟಿದ್ದಾರೆ. ಅದ್ರ ಹೆಮ್ಮೆ ಇದೆ. ಅದು ನಮ್ಮ ಆ ಥರದ್ದೇನೇ ಹೆಮ್ಮೆ ಸಲ್ಲಬೇಕು ಅಂದ್ರೂ ನಮ್ಮ ಮಾಸ್ಟರ್ ಸೆಂದಿಲ್ ಕುಮಾರ್ ಅವ್ರಿಗೆ ಸಲ್ಲಬೇಕು. ಅದಾದಮೇಲೆ ನಮ್ಮ ಪ್ರಭು ಅಂತ ಅಲ್ಲಿ ಬಿಟ್ಟೆ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಅವರೊಂದು ಡ್ಯಾನ್ಸ್ ಕ್ಲಾಸ್ ಮಾಡ್ತಿದ್ರು. ಸೊ ಅಲ್ಲಿ ಕರ್ಕೊಂಡೋಗಿ ಸೇರಿಸೋಣ ಅಂತಂದೆ. ಸರಿ ಇನ್ನೇನು ಮುಗೀತಲ್ಲ ಅಂತ ಅಲ್ಲೋಗಿ ಸೇರಿಕೊಂಡೆ. ಅಲ್ಲಿ ಹೋದಾಗ ಏನು ಕುಣಿಯೋಣ ಬರ ಸೀಸನ್ 3 ಆಡಿಷನ್ ಕಾಲ್ ಮಾಡೋದು. ಸೊ ಅದು ಕಾಮನ್ ಪೀಪಲ್ಗಿತ್ತು ಎಲ್ಲರಿಗೂ. ಆವಾಗ ತುಂಬ ಕಷ್ಟ ಅನಿಸುತ್ತೆ, ಈಗಿಂತ ಆವಾಗ ತುಂಬ ಕಷ್ಟ. ಈಗ ನಾವೇ ಕರ್ಕೊಂಡು ಹೋಗ್ಬಿಡ್ತೀವಿ, ನಮ್ಮ ಕಡೆ ಇವನಿದೆ, ನಮ್ಮ ಕಡೆ ಅವನಿದ್ದಾನೆ ಅಂತ. ಆವಾಗ ಸೆಲೆಕ್ಷನ್ ಮಾಡಬೇಕಿತ್ತು, ಆಡಿಷನ್ಸ್ ಮಾಡಬೇಕಿತ್ತು. ಆಡಿಷನ್ಗೆ ಹೋದೆ, ಫಸ್ಟ್ ಅಟೆಂಪ್ಟ್ ಮಾಡೋದು. ನನಗೆ ಫೀಲ್ ಏನು, ನಾನು ಪ್ರಭು ರೇಂಜಿಗೆ ಡ್ಯಾನ್ಸ್ ಆಡ್ತಾ ಇದ್ದೀನಿ ಅಂತ, ಮೈಕಲ್ ಜಾಕ್ಸನ್ ಕಾಂಪಿಟೇಷನ್ ಕೊಡ್ತೀನಿ ಅಂತ ಹೋದೆ. ಸೆಲೆಕ್ಟ್ ಆಗಿಲ್ಲ, ರಿಜೆಕ್ಟ್ ಆಗಿಬಿಟ್ಟೆ. ಅಯ್ಯೋ ಇದೇನು ಡ್ಯಾನ್ಸ್ ಬಿಟ್ಬಿಟ್ಟೆ. ಆಡಿಷನ್ಸ್ಗೆ 501 ನಂದು ಇದು ನಂಬರ್, ಬ್ಯಾಡ್ಜ್ ನಂಬರು. ನಾನೇ ಫಸ್ಟ್. ಅವರು 1 ಸ್ಟಾರ್ಟ್ ಮಾಡಿಲ್ಲ, 501, 502 ಹಂಗೆ ಜನ ಇಟ್ಕೊಂಡು ಬಂದರು. ಅದ್ರಲ್ಲಿ ನಾನೇ ಫಸ್ಟ್ ತೊಗೊಂಡಿದ್ದು. ಅರ್ಲಿ ಮಾರ್ನಿಂಗ್ಗೆ ಹೋಗಿ, ಯಾಕೆ ಗೊತ್ತಲ್ಲ ನಮ್ಮ ಕಾನ್ಫಿಡೆನ್ಸ್ ಸಕಾಲ ಆಡ್ತೀನಿ. ಅಲ್ಲಿ ರಿಜೆಕ್ಟ್ ಆಗಿಬಿಟ್ಟೆ. ಅವಾಗ ಡಿಸೈಡ್ ಮಾಡಿದೆ, ಆಡಿಷನ್ಗೆ ಸೆಲೆಕ್ಟ್ ಆಗೋಕ್ಕಾಗಿಲ್ಲ, ನೀನು ಮೈಕಲ್ ಜಾಕ್ಸನ್ ಕಾಂಪಿಟೇಷನ್ ಅಂತ ಬಿಟ್ಬಿಟ್ಟೆ ಅವತ್ತೇ ಡ್ಯಾನ್ಸು. ಅದು ಬಿಟ್ಟು ಒಂದು ಸ್ವಲ್ಪ ದಿನ ಆಯಿತು, 1 ತಿಂಗಳಾಯ್ತು, 2 ತಿಂಗಳಾಯಿತು. ಈಗ ಅದು ಅಭ್ಯಾಸ ಆಗೋಗಿತ್ತಲ್ಲ, ಅಷ್ಟು ಅದು ಹಚ್ಕೊಂಡ್ಬಿಟ್ಟಿದ್ವಲ್ಲ. ಸರಿ, ಅದಾದ್ಮೇಲೆ ತಿರ್ಗಾ ಹೋದೆ, ಏನಾದರೂ ಮಾಡೋಣ ಅಂತ ಹೋದೆ. ನನ್ನ ಫ್ರೆಂಡ್ ಒಬ್ಬ ಲಾರೆನ್ಸ್ ಅಂತ ಅದೇ ಚಾನಲಲ್ಲಿ ಕೆಲಸ ಮಾಡ್ತಿದ್ದ, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡ್ತಿದ್ದ. ಅಲ್ಲಿ ಯಾರೋ ಒಬ್ಬರು ಬಿಟ್ಟೋದ್ರು ಶೋನ, ಯಾರೋ ಕಂಟೆಸ್ಟೆಂಟು, ನಾನು ಮಾಡಲ್ಲ ಆ ಶೋ ಅಂತ ಬಿಟ್ಟೋದ್ರು. ಆ ಜಾಗಕ್ಕೆ ಯಾರೋ ಒಬ್ಬ ಬೇಕಾಯ್ತು ಬಕ್ರ. ವೈಲ್ಡ್ ಕಾರ್ಡ್ ಎಂಟ್ರಿ ಇಲ್ಲ, ಶೋ ಇನ್ನೇನು ಸ್ಟಾರ್ಟ್ ಆಗಬೇಕು ಅಂದರೆ ಆಡಿಷನ್ಸ್ ಮಾತ್ರ ಆಗಿತ್ತು, ಇನ್ನೂ ಶೋ ಸ್ಟಾರ್ಟ್ ಆಗಿರಲಿಲ್ಲ. ಅಷ್ಟರೊಳಗಡೆ ಒಬ್ರು ಯಾರೋ ಬಿಟ್ಟೋಗ್ಬಿಟ್ರು. ಸೊ ಅಲ್ಲಿಗೆ ಯಾರಾದರೂ ಒಬ್ರು ಬೇಕು. ಈಗ ಕರೆದ್ರೆ ಏನು ಮಾಡ್ತಾರೆ, ಅವ್ನು ಕರೆದು ಎಲಿಮಿನೇಟ್ ಮಾಡಿ ಕಳಿಸ್ತಾರೆ. ಯಾಕಂದರೆ ಏನು ಮಾಡೋಕ್ಕಾಗಲ್ಲ. ಈಗ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ. ನಮ್ಮ ಹುಡುಗ ಒಬ್ಬ ಇದ್ದಾನೆ ಅಂತ ಹೇಳಿ ಲಾರೆನ್ಸ್ ಅಂದ್ಬಿಟ್ಟು ಅವನು ಹೇಳಿ, ಅವನು ನನ್ನ ಕರೆದ. ನಾನು ಇದು ಹೆಂಗಪ್ಪ ಚಾನ್ಸ್ ಅಂತ ಹೋದೆ. ಸೆಲೆಕ್ಟ್ ಅದು ಆಬ್ವಿಯಸ್ಲಿ ಬಂದ ಭಾಗ್ಯ. ಹೋದೆ. ಫಸ್ಟ್ ಸಾಂಗೇ ಒಂಚೂರು ಚೆನ್ನಾಗಿ ಮಾಡಿದೆ, ಏನೋ ಮಾಡಿದೆ. ಆಮೇಲೆ ಮುಂಗಾರು ಮಳೆ ಅನಿಸುತ್ತಿದೆ ಯಾಕೋ ಎಂದು, ಅದು ಮೈಕಲ್ ಜಾಕ್ಸನ್ ಥರ ಮಾಡಿದೆ. ಮೈಕಲ್ ಜಾಕ್ಸನ್ ಇಮಿಟೇಷನ್ ರೌಂಡ್ ಅಂತ ಏನೋ ಮಾಡಿದ್ರು, ಅದು ಮೈಕಲ್ ಜಾಕ್ಸನ್ ಅನಿಸ್ತಿದೆ ಯಾಕೋ ಸಾಂಗ್ ಮಾಡಿದೆ ಹೆಂಗಿರುತ್ತೆ ಅನ್ನೋ ಥರ ಅದು ಮಾಡಿದೆ. ಅದು ಫುಲ್ ಹಿಟ್ಟಾಗಿತ್ತು. ಇಲ್ಲ, ಅದು 3ನೇ ಪರ್ಫಾರ್ಮೆನ್ಸ್. 2 ಪರ್ಫಾರ್ಮೆನ್ಸ್ ಓಕೆ ಚೆನ್ನಾಗಿದೆ ಹಂಗೆ. ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಮೈಕಲ್ ಜಾಕ್ಸನ್ ಕಾಂಪಿಟೇಷನ್ ಅಲ್ವಾ, ಸೊ ಅದು ತುಂಬ ಚೆನ್ನಾಗಿ ವರ್ಕ್ ಆಯ್ತು ನನಗೆ. ಅಲ್ಲಿಂದ ಹೇಳಿ ಮೇಡಮ್, ಅದಕ್ಕೆ ಮುಂಚೆನೇ ಮೈಕಲ್ ಜಾಕ್ಸನ್ ಇದ್ರಲ್ಲ. ಇಲ್ಲ, ನನಗೆ ಮೈಕಲ್ ಜಾಕ್ಸನ್ ಇಷ್ಟ ಅಷ್ಟೇ. ಅವ್ರು ಚೆನ್ನಾಗಿ ಮಾಡ್ತಾರೆ, ಅದು ಹೊಸದು ಕ್ರಿಯೇಟಿವಿಟಿ, ಹೊಸ ವಿಷಯ, ಆ ಥರ ಡ್ಯಾನ್ಸ್ ಮಾಡೋದು ಅನ್ನೋದು ಇತ್ತು. ನನಗೆ ಪ್ರಭುದೇವ್ ಅವರು ತುಂಬ ಇಷ್ಟ. ಯಾಕೆಂದರೆ ಮೈಕಲ್ ಜಾಕ್ಸನ್ ಅವರು ಏನು ಮಾಡ್ತಾರೋ ಅದನ್ನೇ ಮಾಡ್ತಾಯಿದ್ರು ಎಲ್ಲ ಕಡೆ. ನಾವು ನೋಡಿರೋದೆಲ್ಲ ಅದೇನೆ. ಅವ್ರೇನು ಒಂದು ಸ್ಟೈಲ್ ಟಿಪಿಕಲ್ ಇಟ್ಟಿದ್ರು ಅದನ್ನೇ. ಪ್ರಭುದೇವ್ ಅವ್ರನ್ನ ತೊಗೊಂಬಂದರೆ ಏನೇನೋ ಇದೆ ಅವ್ರ ವಿಷಯಗಳಲ್ಲಿ. ಅವ್ರದ್ದು ಕ್ರಿಯೇಟಿವಿಟಿ, ಮೂಮೆಂಟ್ಸು, ಸ್ಟೆಪ್ಸು, ಟೈಮಿಂಗು, ಸುಮಾರು ವಿಷಯಗಳಿದೆ. ಸೊ ಅದರಿಂದ ಇನ್ಸ್ಪೈರ್ ಆಗಿದ್ದು ನಾನು. ಬೇರೆ ಬೇರೆ ವಿಷಯಗಳು ಕಲಿಯೋಕ್ಕೆ ಶುರುವಾಗಿದ್ದು ಅವರಿಂದ ನನಗೆ. ಚೆನ್ನಾಗಿದೆ ಮೇಡಮ್. ಅದು ಸೆಮಿಫೈನಲಲ್ಲಿ ಹೆಲ್ಮೆಟ್ ಆದೆ, ಅದು ಗೆದ್ದಿಲ್ಲ ನಾನು. ಬಟ್ ತುಂಬ ಚೆನ್ನಾಗಿ ಹೆಸರಾಗಿದ್ದು ನನಗೆ ಅವಾಗಿಂದ. ಈಗಲೂ ಸುಮಾರು ಜನ ಹಳಬ್ರೆಲ್ಲ ಏನೋ ಜನ್ಸಿ ಬಿಟ್ಟು ಅವರೆಲ್ಲ ನನಗೆ ಹೇಳ್ತಾರೆ, ಕುಣಿಯೋಣ ಬರೋದಿಂದ ನೋಡ್ತಾ ಇದ್ದೀನಿ ಅಂತ. ಖುಷಿ ಆಗುತ್ತೆ ತುಂಬ. ಸೊ ಅಲ್ಲಿಂದ ಶುರುವಾದ ನಿಮ್ಮ ಪಯಣ ಇವತ್ತಿಗೆ ಆಲ್ರೆಡಿ ತುಂಬ ಸೂಪರ್ ಡೂಪರ್ ಆದಂತಹ ಹಾಡುಗಳಿಗೆ ಕೊರಿಯೋಗ್ರಫಿ ಮಾಡಿ ಕಂಟಿನ್ಯೂ ಆಗ್ತಾ ಇದೆ. ಸೊ ಇವಾಗ ಹೇಗೆ ಅನ್ನಿಸ್ತಾ ಇದೆ ನಿಮ್ಮ ಒಂದು ಸಿನಿ ಜರ್ನಿ? ಇವಾಗ ಚೆನ್ನಾಗಿದೆ ಮೇಡಮ್. ಅದೇ ಚೆನ್ನಾಗಿದೆ. ಇವಾಗ ಏನಂದರೆ ನಾನು ಕಮ್ಮಿ ಸಾಂಗ್ಸ್ ಎಲ್ಲ ಮಾಡಿರೋದು. ನಾನು ಅಸಿಸ್ಟೆಂಟಾಗಿ ಮಾಡಿ, ಅಂದರೆ ಯೂನಿಯನಲ್ಲಿ ರೂಲ್ಸ್ ಇತ್ತು, ಇಷ್ಟು ವರ್ಷ ಡ್ಯಾನ್ಸರ್ ಆಗಿರಬೇಕು, ಆಮೇಲೆ ಅಸಿಸ್ಟೆಂಟ್ ಆಗಿರಬೇಕು, ಅಸಿಸ್ಟೆಂಟಾಗಿ ಇಷ್ಟು ಸಾಂಗ್ ಮಾಡಿರಬೇಕು, ಆಮೇಲೆ ಇವ್ರು ಮಾಸ್ಟರ್ಗೆ ಎಲಿಜಿಬಲ್ ಇದ್ದಾರೆ, ಆಮೇಲೆ ಮಾಸ್ಟರ್ ಕಾರ್ಡ್ ಕೊಡೋದು ಅಂತೆಲ್ಲ ಇತ್ತು. ಈಗ ದುಡ್ಡು ಕೊಟ್ಟರೆ ಕೊಡ್ತಾರೆ ಅಷ್ಟೇ. ಹಂಗಾಗಿದೆ ಈಗ ಬದಲಾವಣೆ. ಇಷ್ಟು ಈಸಿ ಆಗಿದೆ. ಸೊ ನಿಮ್ಮ ಒಂದು ಫಸ್ಟ್ ಕೊರಿಯೋಗ್ರಫಿ ಆದಂಥ ಹಾಡು ರ್ಯಾಂಬೋ ಚಿತ್ರದ ಚುಟ್ಟು ಚುಟ್ಟು. ಸೊ ಹಾಡು ಬಂದು ಆಲ್ರೆಡಿ ಮಿಲಿಯನ್ಸ್ ಗಟ್ಟಲೆ ಯೂಟ್ಯೂಬಲ್ಲಿ ರನ್ ಆಗಿದೆ.
ಸೊ ಆ ಒಂದು ಸಿಗ್ನೇಚರ್ ಸ್ಟೆಪ್ ಅಲ್ಲಿ ಇಲ್ಲ, ನನಗೆ ಅವಾರ್ಡ್ ಕೊಟ್ಟಿದ್ರು ಆನಂದ್ ಅಡಿಯದವರು, ಫಸ್ಟ್ ಕನ್ನಡ 100 ಬಿಲಿಯನ್ ಸಾಂಗ್ ಅಂತ ಮೇಡಮ್. ಸೂಪರ್ ಸರ್, ಕಂಗ್ರ್ಯಾಚುಲೇಷನ್ಸ್ ನಮ್ಮ ಕಡೆಯಿಂದ ಮತ್ತೆ ನಿಮಗೆ. ಸೊ ಹೇಗೆ ಅನ್ಸುತ್ತೆ ಸರ್, ನೀವು ಫಸ್ಟ್ ಕೊರಿಯೋಗ್ರಫಿ ಮಾಡಿದಂಥ ಹಾಡು ಸೂಪರ್ ಡೂಪರ್ ಆಗುತ್ತೆ, ಅದಕ್ಕೊಂದು ಅವಾರ್ಡ್ ಬರುತ್ತೆ? ಖಂಡಿತ ಇದೆಲ್ಲ ಥ್ಯಾಂಕ್ಸ್ ನಾನು ತರುಣ್ ಸುಧೀರ್ ಅವ್ರಿಗೆ ಹೇಳಬೇಕು. ಯಾಕಂದರೆ ಅವರಿಂದನೇ ನಾನು ಬೇರೆ ದೇವಸ್ಥಾನದಲ್ಲಿ ಏನೋ ಬೇರೆ ನನಗೆ ಇವಾಗೇನು ಈ ಕೆಲಸ ಇಲ್ಲ ಅಂದರೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕು, ಆ ಥರ ನನ್ನ ಬುದ್ಧಿ. ಸಿನಿಮಾನೋ ಇನ್ನೇನೋ ಪ್ಲ್ಯಾನ್ ಮಾಡ್ಬಿಡೋಣ, ಡೈರೆಕ್ಷನ್ ಮಾಡ್ಬಿಡೋಣ, ಸಡನ್ನಾಗಿ ಇನ್ನೇನೋ ಗ್ಯಾಪ್ ಆದರೆ ಆ ಥರ ಪ್ಲ್ಯಾನ್ ಮಾಡ್ತಿರ್ತೀನಿ. ಆ ಥರ ಒಂದು ಮಾಡಿ ಒಂದು ಸಿನಿಮಾನೂ ಮಾಡಿದ್ದೆ ನಾನು. ಸಿನಿಮಾ ಮಾಡಿ ಶರಣ್ ಸರ್ ಯಾವುದೋ ಒಂದು ದೇವಸ್ಥಾನದಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು. ಒಂದು ಹಾಡು ಹೇಳ್ತೀರಾ ಅಂತ ಕೇಳಕ್ಕೆ ಹೋಗಿದ್ದೆ ನಾನು. ಅಲ್ಲಿ ತರುಣ್ ಸರ್ ಆ ಸಿನಿಮಾಗೆ ಕ್ರಿಯೇಟಿವ್ ಹೆಡ್ ಆಗಿದ್ದರು. ಆವಾಗ ಅವ್ರು ಸಿಕ್ಕಿದ್ರು. ಅವ್ರು ನನಗೆ ತುಂಬ ಹಳೆ ಪರಿಚಯ. ನಾನು ಅಂದರೆ ಈ ರಿಯಾಲಿಟಿ ಶೋಗಳಿಂದ ಸುಮಾರು 15-20 ರಿಯಾಲಿಟಿ ಶೋ ಮಾಡಿದ್ದೀನಿ ನಾನು. ಅದರಲ್ಲಿ ಕನ್ನಡ, ತಮಿಳು, ತೆಲುಗು ಎಲ್ಲ ಇದೆ. ಈ ಕನ್ನಡ ಅದು ಬಂದು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಶೂಟಿಂಗ್ ನಡೀತಿತ್ತು. ಆ ಟೈಮಲ್ಲಿ ಅವರು ಕೊರಿಯೋಗ್ರಾಫರ್ ಆಗಿದ್ದರು, ನಾನು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿದ್ದೆ ಕಲೈ ಮಾಸ್ಟರ್ಗೆ. ಆ ಟೈಮಿಂದ ಅವರು ಪರಿಚಯ ನನಗೆ. ಆವಾಗ ನಾನು ನೋಡ್ಬಿಟ್ಟು ಮಗ ಸಾಂಗ್ ಮಾಸ್ಟರ್ ಕಾರ್ಡ್ ಇದೆಯೇನೋ, ಮಾಡ್ತೀಯಾ ಸಾಂಗು ಅಂತ. ರಾತ್ರಿ ಇರಲಿಲ್ಲ ಮಾಸ್ಟರ್ ಕಾರ್ಡ್. ಇದೆ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ. ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೆ. ಅದಾದಮೇಲೆ ಸ್ವಲ್ಪ ದಿನ ಆಯಿತು, ಏನು ಹೇಳಲಿಲ್ಲ. ಸರಿ, ಎರಡು ಕಡೆ ನನಗೆ ಈಗ ಸಾಂಗ್ ಇವ್ರ ಕೈಲಿ ಹಾಡ್ಸೋದಾ ಇಲ್ಲ ಇವ್ರ ಹತ್ರ ಸಾಂಗ್ ಇಸ್ಕೊಳ್ಳೋದಾ ಕೊರಿಯೋಗ್ರಫಿ, ಎರಡಿದೆ ಆಪ್ಷನ್. ಏನು ಮಾಡೋದು? ಇವ್ರಿಗೂ ಫೋನ್ ಮಾಡ್ತಾ ಇದ್ದೀರಿ, ಎತ್ತುತ್ತಾ ಇಲ್ಲ, ಇವರು ಎತ್ತುತ್ತಾ ಇಲ್ಲ, ಏನಪ್ಪ ಎರಡೂ ವರ್ಕ್ ಆಗ್ತಾ ಇಲ್ವಲ್ಲ ಅಂತ. ಆಮೇಲೆ ಒಂದಿನ ಏನು ಫೋನ್ ಮಾಡಿ ಸಾಕಾಯಿತು, ಎತ್ತಿಲ್ಲ. ಸರಿ, ನಮ್ಮ ಹುಡುಗರು ಅಂದರು ಸಾಂಗ್ ಬೇರೆಯವ್ರು ಕೊಟ್ಬಿಟ್ಟಿರ್ಬೋದು ಅಂತ. ಹೌದಾ? ತಿರ್ಗಾ ಮಾಡಿದೆ, ಎತ್ತಿಲ್ಲ. ಮೆಸೇಜ್ ಆಗಿದೆ, ನಿಮಗೆ ಕೊಡೋಕೆ ಇಷ್ಟ ಇದ್ದರೆ ಕೊಡಿ, ಇಲ್ಲಾಂದರೆ ಬಿಡಿ, ಒಂದು ಫೋನ್ ರಿಸೀವ್ ಮಾಡ್ಬಿಟ್ಟು ಹೇಳ್ಬಿಡಿ ಅಂತ ಮೆಸೇಜ್ ಹಾಕಿದೆ. ಅವ್ರು ಆ ಕಡೆ ರಿಪ್ಲೈ ಮಾಡಿದ್ರು, ಮೊದಲು ತಾಳ್ಮೆ ಇರೋದನ್ನ ಕಲ್ತ್ಕೊ ಅಂತ. ಆಮೇಲೆ ಆಬ್ವಿಯಸ್ಲಿ ಆಮೇಲೆ ನಾನು ಅದಕ್ಕೆ ಓಕೆ ಬಸ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಅದಾದ್ಮೇಲೆ ಅವ್ರು ಕರೆದ್ರು, ಈ ಥರ ಸಾಂಗ್ ಮಾಡಬೇಕು ಮಗ ಅಂತ. ಸರಿ ಬಸ್ ಆಯ್ತು ಅಂತ ಹೇಳ್ಬಿಟ್ಟು, ಇಲ್ಲ ಏನು ಹೇಳಿಲ್ಲ, ಅದೇನು ಮಾತಾಡಿಲ್ಲ. ಅದಾಗಿ ಸುಮಾರು ದಿನ ಹಂಗೆ ಮರ್ತೋಗ್ಬಿಟ್ಟಿದ್ದೆ ಬಿಡಿ. ನನಗಿಲ್ಲ ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ. ಓಕೆ ಇವ್ರು ಕೊಡಲ್ಲ ಬಿಡು, ನಾನು ಮಾಡಲ್ಲ ಬಿಡು ಅಂತ ಸುಮ್ಮನೆ ಆಗೋಗ್ಬಿಟ್ಟಿದ್ದೆ. ಆಮೇಲೆ ಅವ್ರು ಕರೆದು ಈ ಥರ ಸಾಂಗ್ ಕೇಳಿಸಿದ್ರು. ಸಾಂಗ್ ಸಕ್ಕತ್ತಾಗಿತ್ತು. ಬಂದೆ ಕ್ಲಾಸ್ಗೆ. ಆವಾಗ ಕೆಲಸ ಅಂದರೆ ರಿಯಾಲಿಟಿ ಶೋಸೇ ಅಲ್ವಾ, ಸಿನಿಮಾ ಅಂದರೆ ತುಂಬ ಎಕ್ಸೈಟ್ಮೆಂಟು ಅಷ್ಟು. ಬಂದೆ ಸಾಯಂಕಾಲ ಅಷ್ಟರಲ್ಲಿ ಸಾಂಗ್ ಎಲ್ಲ ಶೂಟ್ ಮಾಡಿ ಮೊಬೈಲಲ್ಲಿ, ಅವಾಗೆಲ್ಲ ಲೋ ಲೆವೆಲ್ ಕ್ಯಾಮ್ರಾ ಇದ್ದಿದ್ದು, ಅದರಲ್ಲೇ ಎಲ್ಲ ಶೂಟ್ ಮಾಡಿ ಎಡಿಟಿಂಗ್ ಮಾಡಿ, ನಾನು ಎಡಿಟಿಂಗು ಮಾಡ್ತಿದ್ದೆ. ಎಡಿಟಿಂಗ್ ಮಾಡಿ ತೊಗೊಂಡೋಗಿ ಅವ್ರಿಗೆ ಕಳಿಸ್ಬಿಟ್ಟೆ ಸಾಂಗ್. ಅಂದರೆ ನಿಮ್ಮ ಸಾಯಂಕಾಲ ಅಷ್ಟೇ ಸಾಂಗ್ ರೆಡಿ. ಏನು ಹಂಗಿದೆ ಎಲ್ಲ ಸ್ಟೆಪ್ಸ್ ಗಿಪ್ಸ್ ಎಲ್ಲ ಹಾಕಿ ಎಲ್ಲ ಮಾಡಿಬಿಟ್ಟು ಎಲ್ಲ ಸಕದಾಗ ಮಾಡಿದ್ವಿ. ಅವಾಗ ಮಾಡೋಣ ಅಂತ ಹಿಂಗೆ ಅಂದರೆ ಓಕೆ. ಅಂದರೆ ಸಿನಿಮಾ ಹೆಂಗೆ ಆಗುತ್ತೆ ಅಂದರೆ, ಅದಕ್ಕೆ ಮುಂಚೆ ನನಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನಾನೇ ಕನ್ಫರ್ಮ್ ಸಿನಿಮಾನ ನಂಬಲ್ಲ, ನಾನೇ ಕನ್ಫರ್ಮ್ ಅದಾಗಿ ಶೂಟಿಂಗ್ ಆಗಿ ರಿಲೀಸ್ ಆಗೋವರೆಗೂ ಹೇಳೋಕ್ಕಾಗಲ್ಲ. ಏನು ಬೇಕಾದ್ರೆ ಆಗ್ಬೋದು. ನಾನು ಶೂಟಿಂಗ್ ದಿನವರೆಗೂ, ಇವತ್ತು ಬೆಳಿಗ್ಗೆ ಶೂಟಿಂಗು, ನಾನು ಸೆಟ್ಟಿಗೆ ಹೋದ್ಮೇಲೆ ಲೆಟ್ರ್ ಬರೆದೆ ಯೂನಿಯನ್ಗೆ. ಆವಾಗ 5 ವರ್ಷ ಆಗಿತ್ತು ನನಗೆ. ಅವಾಗ ಲೆಟ್ರ್ ಬರೆದು ಅವಾಗ ಮಾರ್ಕ್ಸ್ ಕಾರ್ಡ್ ತೊಗೊಂಡಿದ್ದು. ಅಲ್ಲಿವರೆಗೂ ತೊಗೊಂಡೇ ಇರಲಿಲ್ಲ. ಇಲ್ಲ ಮೇಡಮ್, ಈಗ ಶೂಟಿಂಗ್ ಅಂದರೆ ಈಗ ಅವಾಗ ತೊಗೊಂಡೇ ಮಾಡಿದ್ದು ಅಂತಿದ್ದೀನಿ. ಇಲ್ದಿರ ಮಾಡಿರೋ ಸಿನಿಮಾ ಇದೆ. ಅದಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು, ಶಿವಣ್ಣನಿಗೆ ಥ್ಯಾಂಕ್ಸ್ ಹೇಳಬೇಕು. ಅದೊಂದು ಸಿನಿಮಾ ಮಾಸ್ ಲೀಡರ್ ಅಂತ, ಅನ್ಅಫಿಷಿಯಲಿ, ಅದಕ್ಕೆ ಅಫಿಷಿಯಲಿ ಇದು. ಅದು ಕಾರ್ಡ್ ಇಲ್ದಿರ ಒಂದು ಫಾರಿನ್ ಸಾಂಗು, ತರುಣ್ ಶಿವಪ್ಪ ಅವ್ರ ಪ್ರೊಡ್ಯೂಸರು, ಸಹನಾ ಮೂರ್ತಿ ಡೈರೆಕ್ಟ್ರು. ಆ ಸಿನಿಮಾಗೆ ನನ್ನ ಕರೆದು, ಶಿವಣ್ಣ ಕರೆದು ಈ ಥರ ಒಂದು ಸಾಂಗ್ ಇದೆ ಮಾಡಬೇಕು ಅಂತ. ನನ್ನನ್ನು ನಂಬಿ ಸಹನಾ ಮೂರ್ತಿ ಅವ್ರೂ ಆಯಿತು ಮಾಡಿ ಮಾಸ್ಟರ್ ಅಂತೇಳಿ ಇದು ಫಾರಿನ್ಗೆ ಹೋಗಿ, ಕತಾರ್ಗೆ ಹೋಗಿ ಅಲ್ಲಿ ಶೂಟಿಂಗ್ ಮಾಡ್ಕೊಂಡ್ಬಂದ್ವಿ. ನನಗಿಂತ ಅಂದರೆ ನನಗೇನು ಅಷ್ಟು ಗೊತ್ತಿರಲಿಲ್ಲ ಸಿನಿಮಾ ಟೈಮಲ್ಲಿ. ಶಿವಣ್ಣನೇ ಎಲ್ಲ ಸಪೋರ್ಟ್ ಮಾಡಿದ್ದೆ ಅವಾಗ. ಇದು ಹಿಂಗೆ ಬರಮ್ಮ ಅಂತೆಲ್ಲ ಹೇಳಿ ಅವಾಗ ಅವರೇ ಹೇಳ್ಕೊಟ್ಟಿದ್ದು. ಶಿವಣ್ಣ ಅವರಿಗೆ ಕೊರಿಯೋಗ್ರಫಿ ಮಾಡೋದು ಎಷ್ಟು ಮಜಾ ಅನ್ನಿಸ್ತು. ಯಾಕಂದ್ರೆ ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಇದೆ. ಅವ್ರು ಒಂದ್ಸತಿ ತೋರಿಸಿದ್ರೆ ಸಾಕು ಹಾಗೆ ಅವ್ರು ಮಾಡ್ಬಿಡ್ತಾರೆ ಆನ್ ಸ್ಕ್ರೀನು. ಸೊ ಅವ್ರ ಜೊತೆ ಕೆಲಸ ಮಾಡಿದಂಥ ಅನುಭವ ಹೇಗಿತ್ತು? ಅವ್ರದ್ದು ಮೇಡಮ್, ನಾನು ಇಂಡಿವಿಜುವಲ್ ಆಗಿ ನಾನು ಮಾಡಿದ್ದು ಅದೇ ಹೇಳಿದ್ನಲ್ಲ, ಶುರು ಮಾಡಿದೆ ಅಂತ, ಅದೊಂದೇ ನಾನು ಮಾಡಿದ್ದು. ಅದಾದಮೇಲೆ ಅವರು ಎಷ್ಟೊಂದು ಸಿನಿಮಾಗಳು ಮಾಡಿದ್ರು, ನಾನು ಎಷ್ಟೊಂದು ಸಿನಿಮಾ, ಒಂದು ಸಾಂಗು ಮಾಡಿಲ್ಲ ನಾನು. ಯಾವುದು ಇದು ಮೀಟದೇನೆ ವೀಣೆಯೊಂದಲ್ಲಿ ನಾನು ಬಂದು ಅಸಿಸ್ಟೆಂಟಾಗಿ ಮಾಡಿದೆ. ಪ್ರಭು ಮಾಸ್ಟರ್ ಕೊರಿಯೋಗ್ರಾಫರ್ ಅದಕ್ಕೆ. ಅಲ್ಲಿ ನಿಮಗೆ ಅಲ್ಲಿ ನಾನು ನಮ್ಮ ಬಾಸ್ ಇರುವಾಗ ನಾವೇನು ಮಾತಾಡೋದಿಲ್ಲ. ಅವ್ರೇನು ಹೇಳ್ತಾರೋ ಅದನ್ನು ಅಲ್ಲಿ ಹೇಳ್ತೀವಿ. ಅವ್ರೇನು ತೋರಿಸ್ತಾರೋ ಅದನ್ನ ಇಲ್ಲಿ ತೋರಿಸೋದು ಅಷ್ಟೇ. ಬಟ್ ಫನ್ನಾಗಿರುತ್ತೆ. ತುಂಬ ಫಾಸ್ಟು. ಬೆಳಿಗ್ಗೆ 7 ಗಂಟೆಗೆ ಇನ್ನೂ ನಾವು ಹೋಗ್ತಾನೆ ಸೆಟ್ಗೆ ಹೋಗಿ, ಅಂದರೆ ಸೆಟ್ ಅಂದರೆ ಕತಾರಲ್ಲಿ ಮಾಡಿದ್ದು ಹೇಳ್ತಿದ್ದೀನಿ. ಲೊಕೇಶನ್ಗೆ ಹೋಗಿ ಏನೋ ಸೂಕ್ ಅಂತ ಕರೀತಾರೆ. ಅದು ಏನಂದರೆ 7 ಗಂಟೆ, ಬೆಳಗ್ಗೆ 6:30 7 ಗಂಟೆಗೆ ಶುರು ಆದರೆ ಒಂದು 9-10 ಗಂಟೆ ಒಳಗೆ
ನಮ್ಮದು ಶೂಟಿಂಗ್ ಶುರು ಆದರೆ ಅಷ್ಟರಲ್ಲಿ ಮುಗಿಸ್ಕೊಂಡ್ಬೇಕು ನಾವು. ಓಕೆ ಯಾಕೆಂದರೆ ಆಮೇಲೆ ಎಲ್ಲ ಶಾಪ್ಸ್ ಎಲ್ಲ ಓಪನ್ ಆಗುತ್ತೆ, ಜನಕ್ಕೆ ಡಿಸ್ಟರ್ಬ್ ಮಾಡಬಾರ್ದು. ಓಕೆ ಆ ಥರ ಒಂದು ರೂಲ್ಸ್ ಇತ್ತು. ನಾವು ಎಲ್ಲ ರೆಡಿಯಾಗಿ 7 ಗಂಟೆ ಹಿಂಗೆ ಒಳಗೋದು. ಅಷ್ಟೇ ಶಿವಣ್ಣ ಹಿಂದೆನೇ ಟಕ್ಕಂತ ನಾವು ಒಳಗೋ ಹಿಂಗೆ ನೋಡ್ತಾ ಇದೀವಿ ಎಲ್ಲಿ ಮಾಡೋಣ ಅಂತ. ಏನಮ್ಮ ಇವಾಗ ಅಂದರು, ಅಣ್ಣ ಇದಣ್ಣ ಅದ ಓಕೆಮ್ಮ ಮಾಡೋಣ ಅಂತ ಟಕ್ಕಂತ ಹೋದ್ರು, ರೆಡಿ ಆದರು, ಬಂದ್ಬಿಟ್ರು. ಎಲ್ಲರೂ ಗಾಬರಿ, ಇನ್ನೂ ಕ್ಯಾಮ್ರಾನೇ ಬಂದಿಲ್ಲ. ಅವ್ರು ಅಲ್ಲಿ ನಿಂತ್ಕೊಂಡು ಅದೇನೋ ಮೌಂಟ್ ಮಾಡೋದು ಇದು ಮಾಡ್ತಾವ್ರೆ, ಬೇಗ ಬೇಗ ಬಂದರು ಸಾರ್ ರೆಡಿ ಆಗ್ಬಿಟ್ರು. ಆ ಥರ ಸಖತ್ ಸ್ಪೀಡ್ ಅವರು. ಅಯ್ಯೋ ಸಖತ್ ಎನರ್ಜಿ, ಅವ್ರ ಥರ ಎನರ್ಜಿ ನಾನು ರಿಷಬ್ ಸರಲ್ಲಿ ನೋಡಿದ್ದೀನಿ. ಅದು ಬಿಟ್ಟರೆ ಶಿವಣ್ಣ ಅಂತ ಎಕ್ಸ್ಟ್ರಾರ್ಡಿನರಿ. ಅಪ್ಪ ಅಷ್ಟೆಲ್ಲ ನಿಮ್ಗೆ ಯೋಚನೆ, ನಿಮ್ಮ ಮೈಂಡ್ ಬೆಳಿಗ್ಗೆ ಎದ್ದೊಳಕ್ಕೆ ಅದಕ್ಕೆ ಚಾರ್ಜ್ ಆಗಕ್ಕೆ ಒಂದು ಟೈಮ್ ಬೇಕು. ಆ ಥರದ್ದು ಇಲ್ವೇ ಇಲ್ಲ ಅವ್ರಿಗೆ. ಆಲ್ರೆಡಿ ಫಸ್ಟೇ ಎದ್ಬಿಟ್ಟು ರೆಡಿ ಆಗಿರ್ತಾರೆ. ಓಹ್ ಯಪ್ಪ. ಸರ್ ಈಗ ಇದೇ ಕರ್ನಾಟಕದ ಮನಕ ಸಿನಿಮಾದ ಇನ್ನೊಂದು ಹಾಡು ಬರುತ್ತೆ ಸರ್, ಹಿತ್ತಲಕ್ಕ ಕರಿಬೇಡಮ್ಮ. ಸೊ ಇದರಲ್ಲಿ ಒಂದು ನೀವು ಪ್ರಭು ಸರ್ಗೆ ಕೊರಿಯೋಗ್ರಫಿ ಮಾಡ್ತೀರಾ. ಸೊ ಇದು ನಿಮಗೆ ಎಷ್ಟು ಚಾಲೆಂಜಿಂಗು, ಮತ್ತು ಇದರಲ್ಲಿ ನಿಮಗೆ ಆದಂಥ ಒಂದು ಅನುಭವ ಹೇಗಿತ್ತು? ಎಕ್ಸ್ಟ್ರಾರ್ಡಿನರಿ ಅನುಭವ ಅದು ಕೆಲವೊಂದೆಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗದೇ ಇರೋಂಥ ಅನುಭವ. ಯಾಕಂದರೆ 15 ವರ್ಷದ ಹಿಂದೆ ನಾನು ಅವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತ ಚೆನ್ನೈಗೆ ಹೋಗಿದ್ದೆ ಗ್ರೂಪ್ ಡ್ಯಾನ್ಸರಾಗಿ. ಅವ್ನು 100 ಜನ ಡ್ಯಾನ್ಸರ್ಸು. ಏನೋ ಕಮಲ್ 50 ಅಂತನೇನೋ, ಕಮಲ್ಗೆ 50 ವರ್ಷ ಆಯಿತು ಅಂತನೇನೋ ಒಂದು ಈವೆಂಟ್ ಮಾಡಿದರು. ಅದರಲ್ಲಿ ಗರ್ಲ್ಸ್ ಎಲ್ಲ ಯಾವಾಗಲೂ ತೊಂದರೆನೇ, ಗರ್ಲ್ಸ್ ಡ್ಯಾನ್ಸರ್ಸ್ ಸಿಗಲ್ಲ ಅನ್ನೋದು ಈಗಲೂ ನಡೀತಾ ಇದೆ, ಆ ಕಾಲದಿಂದನೂ ಇದೆ. ಆಗಿರುವಾಗ ನನ್ನ ವೈಫ್ನ ಕರೆದಿದ್ರು, ಅವರು ಡ್ಯಾನ್ಸರ್ ಆಗಿದ್ದಿಲ್ಲ ಅವಾಗ. ಅವಳನ್ನ ಕರೆದ್ರು. ಆವಾಗ ಅವಳು ರೆಕಮೆಂಡೇಷನಲ್ಲಿ ನನ್ನ ಕರೆದ್ರು. ನಾನು ಬಂದರೆ ನನ್ನ ಜೊತೆ ಹುಡುಗ ಬರ್ತಾನೆ ಓಕೆನಾ ಅಂತ. ಸರಿ ಆಯಿತು. ಅದು ಏನು ನಾನು ಹೇಳಿ ಒಂದು ಫೋಟೋ ತೆಗ್ಸ್ಕೊಂಡ್ಬಿಡ್ತೀನಿ ಕಣೆ, ಕರೆದ್ಬಿಡು ಅಂತ. ಹ್ಞೂ ಸರಿ ಆಯಿತು ಬಾ ಅಂತ ಹೋಗಿ, ಅವ್ರು ಯಾರೋ ಬೇರೆಯವ್ರ ಡ್ಯಾನ್ಸರ್ ಮನೇಲಿ ಇದ್ಕೊಂಡಿದ್ದು, ಅದಕ್ಕೆ ಹೋಗಿದ್ವಿ. ಅಲ್ಲಿ ಒಂದು 100 ಜನ ಡ್ಯಾನ್ಸರ್ಸ್ ಹಿಂದೆಗಡೆ 100ನೇ ನಾನು. ಅಲ್ಲಿ ನಂದು ಫೈನಲ್ ಪೋಸ್ ಬಂದು ಹಿಂಗೆ ಕೈ ಹಿಂಗೆ ಎತ್ಕೊಳೋದು, ಆ ಲಾಸ್ಟಲ್ಲಿ ನಿಂತ್ಕೊಬೇಕು. ನಾನೇನು ಮಾಡಿದೆ, ಕ್ಯಾಮ್ರಾದಲ್ಲಿ ಬರಬೇಕಲ್ಲ ನಾವು. ಪ್ರಭುದೇವ ಸೆಂಟ್ರಲ್ಲಿ ಇರ್ತಾರೆ, ನಾನು ಅಲ್ಲಿಂದ ಓಡ್ ಬಂದು ಪ್ರಭುದೇವ ಮತ್ತು ಅವ್ರ ತಂದೆ ಇಬ್ಬರು ನಿಂತಿರ್ತಾರೆ, ನಾನು ಸೆಂಟ್ರಲ್ಲಿ ನಿಂತೀನಿ. ಅದು ವಿಡಿಯೋ ಸಿಗ್ಬೋದೇನೋ ಗೊತ್ತಿಲ್ಲ, ಹಿಂಗೆ ನಾನು ಇದ್ದೀನಿ ಅಂತ. ಅದಷ್ಟೇ ಸಿಕ್ಕಿದ್ದು ನಮಗೆ. ಫೋಟೋ ತೆಗ್ಸ್ಕೊಂಡ್ವಿ, ಬಟ್ ಅವಾಗೆಲ್ಲ ಫೋನ್ಸ್ ಎಲ್ಲ ಅಷ್ಟು ಇದಿರಲಿಲ್ವಲ್ಲ. ಯಾರೋ ತೆಗ್ದಿದ್ರು ಫೋಟೋ, ಆಮೇಲೆ ಅವ್ರು ಕಳಿಸ್ತೀನಿ ಅಂತೇಳಿ ಹಂಗೆಲ್ಲ ಮಾಡ್ಬಿಟ್ರು. ನೋಡಿ ಇವತ್ತು ಅವ್ರ ಫೋಟೋ ಹಿಡಿದವ್ರು ಎಲ್ಲೋ ಇದ್ದಾರೆ, ಕಳಿಸಿಲ್ಲ ಅವ್ರ ಫೋಟೋ, ಬಟ್ ನಾನು ಅವ್ರ ಜೊತೆ ಇರೋ. ಹೇಗಿತ್ತು ಸರ್ ಆ ಸೆಟ್ನಲ್ಲಿ ಅವರೊಂದು ಜೋಶ್ ಆಗಿರ್ಬೋದು, ಅಥವಾ ನೀವು ಅವ್ರಿಗೆ ಕೊರಿಯೋಗ್ರಫಿ ಮಾಡಿದಾಗ ಅವ್ರು ನಿಮಗೆ ಕೊಟ್ಟಿರೋಂಥ ಸಲಹೆಗಳಾಗಿರ್ಬೋದು? ಅವ್ರೇನು ಹೇಳ್ಕೊಡಲ್ಲ ಮೇಡಮ್, ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತೆಲ್ಲ ಏನು ಹೇಳ್ಕೊಡಲ್ಲ. ಈಗ ನಾನು ಅಷ್ಟೇ, ಈಗ ನಾನು ಹೋದರೆ ನನ್ನ ಕೆಲಸ ಆಗ್ಬೇಕು, ನನ್ನ ಕೆಲಸ ಹೆಂಗಾಗಬೇಕು ಅಂತ ಅಷ್ಟೇ ನೋಡ್ತೀನಿ. ಹಂಗೆ ಅವ್ರನ್ನ ನಾವು ನೋಡ್ತಾನೆ ಇರ್ತೀವಿ. ನಾನು ಕುತ್ಕೊಳ್ತಾನೂ ಇರಲಿಲ್ಲ ಅವ್ರ ಪಕ್ಕ. ನಾನು ದೇವ್ರ ಥರ ನೋಡಿದ್ದೀನಿ ಅನ್ನೋ, ಇವತ್ತು ಅಷ್ಟೇ ಅವತ್ತು ಅಷ್ಟೇ. ಅದೇನು ಮರ್ಯಾದೆ ಇದು 100% ಅದು ಹಂಗೆ ಇರುತ್ತೆ. ಅಷ್ಟು ಅಂದರೆ ತುಂಬ ಪ್ರೀತಿಯಿಂದ ಕೆಲಸ ಮಾಡಿದ್ದೀನಿ ಅವ್ರಿಗೆ. ಅಂದರೆ ನನ್ನದೊಂದು ಸ್ಟೈಲ್ ಆಫ್ ಕೊರಿಯೋಗ್ರಫಿ ಇದೆ. ಏನಂದರೆ ಈಗ ನಾನು ದರ್ಶನ್ ಸರ್ಗೆ ಮಾಡ್ತಾಯಿದ್ದೀನಿ ಅಂದರೆ ಅವ್ರಿಗೇನು ಸೂಟ್ ಆಗುತ್ತೆ, ಅವ್ರಿಗೇನು ಮಾಡ್ಬೋದು ಅಂತಲೇ ನಾನು ಕಂಪೋಸ್. ನನ್ನ ಎಲ್ಲ ಸಾಂಗ್ ನೀವು ತೊಗೊಂಡು ನೋಡಿದ್ರೆ ಯಾರ್ಯಾರಿಗೆ ಅವ್ರದ್ದೇ ಒಂದು ಸ್ಟೈಲ್ ಇದೆಯೋ ಆ ಸ್ಟೈಲಲ್ಲೇ ಇರುತ್ತೆ. ಈಗ ನನ್ನ ಸ್ಟೈಲ್ನ ನಾನು ಅವರಲ್ಲಿ ತರೋದ್ರಿಂದ ಅದು ಹೊಸಬ್ರಿಗಂದರೆ ಏನೋ ನಾನು ಟ್ರೈ ಮಾಡ್ಬೋದು. ಯಾಕಂದರೆ ಅವ್ರ ಸ್ಟೈಲ್ನ ಯಾರೂ ನೋಡಿಲ್ಲ. ಈಗ ನಾನು ಬದಲಾವಣೆ ಮಾಡಿದ್ರೆ ಬೇರೆ ಥರನೇ ಕಾಣುತ್ತೆ, ಕೆಟ್ಟದಾಗೂ ಕಾಣುತ್ತೆ. ಅದಕ್ಕೆ ಅವ್ರ ಸ್ಟೈಲ್ನ ಅವ್ರ ಕೆಲವೊಂದು ವಿಷಯಗಳು ಹಿತ್ತಲಕ್ಕಾಲು ಹಿಟ್ಟಾಗಿದ್ದು ಅದೇ ವಿಷಯನೇ. ಅವ್ರ ಸ್ಟೈಲ್ನ ನಾವು ಇನ್ನೂ ನೀಟಾಗಿ ಇನ್ನೂ ಚೆನ್ನಾಗಿ ತೋರಿಸಿದ್ವಿ ಅನ್ನೋದೇ ಕಂಪೋಸಿಂಗ್. ಸಾಂಗಲ್ಲಿ ಆ ಒಂದು ಹೂಪ್ ಸ್ಟೆಪ್ ತುಂಬ ಹಿಟ್ ಆಗೋದು, ಸುಮಾರು ಜನ ರೀಲ್ಸ್ ಮಾಡ್ತಾರೆ. ಸೊ ಹೇಗೆ ಅನ್ನಿಸ್ತು ಸರ್ ಆ ಒಂದು ರೆಸ್ಪಾನ್ಸ್ ನಿಮಗೆ? ಮೇಡಮ್ ನಾನು ಒಂದ್ಸಲಿ ಕಂಪೋಸ್ ಮಾಡೋದು ರೆಸ್ಪಾನ್ಸ್ ಅಂತೂ ನನಗೆ ಪ್ರಭು ಮಾರ್ಸ್ ಅಲ್ಲಿಂದ ಫೋನ್ ಮಾಡೋರು, ಭೂಷಣ್ ವಿಜಯ್ ಕೇಳಿದ್ರು ಆ ಸ್ಟೆಪ್ಪು ನನ್ನ ಫಿಲ್ಮಿಗೆ ಮಾಡಿಸಿ ಅಂತೆ. ನಾನು ಅವ್ರಿಗೆ ಹಿಂಗೆ ಹೇಳ್ದೆ, ಏನೋ ನಾನೆಲ್ಲ ಮಾಡಿದ್ದದು, ಭೂಷಣ್ ಅಂತ ಹುಡುಗ ಇದ್ದಾನೆ ಬೆಂಗಳೂರಲ್ಲಿ, ಅವ್ನು ಮಾಡಿದ್ದು ಅಂತ ಅವ್ರಂದ್ರು. ಆಮೇಲೆ ಖುಷ್ಬು ಮೇಡಮ್ ಕೇಳಿದ್ರು ಅಂತ ಹೇಳಿದ್ರು, SJ ಸೂರ್ಯ ಕೇಳಿದ್ರು ಅಂತ. ಈ ಥರ ಸುಮಾರು ಅವ್ರನ್ನೇ ನನಗೆ ಫೋನ್ ಮಾಡಿ ಹೇಳೋರು. ನನಗೆ ಹೇಳೋದಕ್ಕಿಂತ ಜಾಸ್ತಿ ಅವ್ರು ಹೇಳೋದು ಸಖತ್ ಖುಷಿ ಆಗ್ತೈತೆ. ಅವರು ಅಷ್ಟು ಖುಷಿ ಪಡ್ತಾ ಇದ್ದಾರೆ, ಅಷ್ಟು ದೊಡ್ಡ ಸ್ಥಾನದಲ್ಲಿರೋರು. ಅದೆಲ್ಲ ನೋಡಿದರೆ ಹಿಟ್ಟೆಲ್ಲ ನೋಡಿದರೆ ಮುಕ್ಕಾಬುಲೆಲ್ಲ ನಮಗೆ ಗೊತ್ತೇ ಇಲ್ಲದೆ ಇರೋ ಟೈಮಲ್ಲಿ ಹುಟ್ಟಿರೋ ಡ್ಯಾನ್ಸ್ ಈಗಲೂ ಮಾಡ್ತೀವಿ ಅದೇ ಸ್ಟೆಪ್ಗಳನ್ನ. ಅಂಥವ್ರು ಈ ಸ್ಟೆಪ್ ಇಟ್ಟಾಯ್ತು, ಈ ಥರ ಮಾತಾಡ್ತವ್ರೆ ಅಂತ ನನಗೆ ಹೇಳ್ತವ್ರೆ ಅಂದ ತಕ್ಷಣ ಅಂಥವ್ರೇ ಹಂಗೆ ಯೋಚನೆ ಮಾಡುವಾಗ ನಮಗೆ ಖುಷಿ ಆಗಲ್ವಾ? ತುಂಬ ಖುಷಿ ಆಯ್ತು. ಆ್ಯಂಡ್ ನಿಮ್ಮ ಮೊದಲಿನ ಹಾಡು ಸರ್, ಇದು ಚುಟು ಬಗ್ಗೆ ಹೇಳೋದಾದರೆ ನಿಮ್ಗೆ ಏನಾದ್ರು ಅನ್ಕೊಂಡಿದ್ರಾ ಈ ಚುಟು ನಾನು ಕೊರಿಯೋಗ್ರಫಿ ಫಸ್ಟ್ ಮಾಡ್ತಿರೋದು ಇದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ? ಅಯ್ಯೋ ಇಲ್ಲ. ಹೇಗೆ ಅನಿಸ್ತಿತ್ತು ನಿಮಗೆ ಫಸ್ಟ್ ಸಾಂಗ್, ಫಸ್ಟ್ ಕೊರಿಯೋಗ್ರಫಿ? ಅಲ್ಲ, ಕೊರಿಯೋಗ್ರಫಿನ 100% ನೈಟ್ ಎಲ್ಲ ನಿದ್ದೆ ಮಾಡಿದ್ರೆ ಈಶಾ ಹಿಂಗೆ ಮಾಡ್ಬೇಕು, ಹಂಗೆ ಮಾಡೋಕ್ಕೂ ಹಂಗೆ ಇರ್ಬೇಕಂತೆಲ್ಲ ಯೋಚನೆ ಮಾಡಿದ್ದೆ ಅದು ಸಾಂಗು. ನಾನು 100%
ಇವಾಗಿಂತ ಜಾಸ್ತಿ. ಈಗ ಒಂಚೂರು ಗೊತ್ತು, ಅವಾಗೇನು ಗೊತ್ತಿಲ್ಲ. ಸೊ ಅದಕ್ಕಾಗಿ ಅಷ್ಟು ಸ್ಟ್ರಗಲ್ಲು, ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿ. ಬಟ್ ನಾನು ಒಬ್ರಿಗೂ ಕೂಡ ಶೇರ್ ಮಾಡಿರಲಿಲ್ಲ. ನಾನು ಇವತ್ತಿಗೂ ಅಷ್ಟೇ ಸಾಂಗ್ಗಳು ಅದು ಇದು ಬಂದರೆ ಕೆಲವೊಂದು ಶೇರ್ ಮಾಡ್ತೀನಿ, ನಮಗೆ ಏನೋ ಇದೆ ಅಂತ. ಇನ್ನು ಕೆಲವೊಂದು ಅದು ಹಿಟ್ಟಾಗುತ್ತೆ ಅಂತ ಗೊತ್ತಿದ್ರೆ ನಾನು ಶೇರೇ ಮಾಡೋಕ್ಕೆ ಹೋಗಲ್ಲ. ಅದು ಯಾಕೆಂದರೆ ನಾನು ಮಾಡಿ ನೋಡೋದಲ್ಲ, ಅದಾಗದು ಬರ್ಬೇಕು ನನಗದು. ಅದು ವಾಪಸ್ ಹೋಗಿ ನನ್ನೊತ್ತಿಗೆ ನೀವು ಮಾಡಿದ್ದೀರಾ ಇದು ಅಂತ ಕಳಿಸ್ಬೇಕು ಅನ್ನೋದು ಯಾವಾಗೂ ನನ್ನ ಪಾಲಿಸಿ ಅದು. ಆ ಥರದ್ರಲ್ಲಿ ನಾನು ಏನೋ ಅದು 5 ಗಂಟೆಗೋ ಏನೋ ರಿಲೀಸ್ ಮಾಡಿದ್ರು. ನನ್ಗೆ ಗೊತ್ತಿಲ್ಲ, ನಾನು ಎಲ್ಲೋ ಹೊರಗಡೆ ಹೋಗ್ಬಿಟ್ಟಿದ್ದೆ. ಶರಣ್ ಸರ್ ಫೋನ್ ಮಾಡಿದ್ದಾರೆ ನನಗೆ, ಏನು ಮಾಸ್ಟ್ರೆ ಏನೋ ಓಡ್ತಾ ಇದೆ ಸಾಂಗ್, ಒಂದು 5 ಮಿಲಿಯನೋ ಏನೋ ಆಗಿತ್ತು ಅದು ಒಂದೇ ದಿನಕ್ಕೂ, 5 ಮಿಲಿಯನೋ ಎಷ್ಟೋ. ನಾನು ಎತ್ತಿರಲಿಲ್ಲ. ಆಮೇಲೆ ಮಾಡಿದೆ, ಏನು ಮಾಸ್ಟ್ರೆ ಎಷ್ಟು ಬೇಗ ಬಿಸಿ ಆಗ್ಬಿಟ್ಟಿದ್ದಾರೆ, ಫೋನ್ ಎತ್ತುತ್ತಲ್ಲ ಅಂತಂದ್ರೆ. ಸರ್ ನಾನು ನೋಡಲಿಲ್ಲ ಸರ್. ಆವಾಗ ಗೊತ್ತಾಯ್ತು ನನಗೆ, ಶರಣ್ ಸರ್ ಹೇಳಿದ ಮೇಲೆ ನೋಡಿದ್ದು ನಾನು ಹಿಂಗೆ ಇಷ್ಟು ಮಿಲಿಯನ್ ಆಗಿದೆ ಅಂತ. ಆವಾಗ ಓಪನ್ ಮಾಡಿ ನೋಡ್ತೀನಿ, ಅಯ್ಯೋ 5 ಮಿಲಿಯನ್. ಪಾಸಿಟಿವ್ ಇದ್ಮೇಲೆ ನೆಗೆಟಿವ್ ಇದ್ದೇ ಇರುತ್ತೆ. ಒಂದಷ್ಟು ಜನ ಇದು ಹಂಗಿದೆ ಇದು ಹಿಂಗಿದೆ ಅಂತಲೂ ಮಾತಾಡಿದ್ರು, ಹಿಂಗಿದೆ ಅಂತ ಮಾತಾಡಿದ್ರು. ನಾನೇನು ಕೇರ್ ಮಾಡಿಲ್ಲ, ಅದು ದೇವ್ರು ತೋರಿಸ್ದಂಗೆ ಆಗುತ್ತೆ. ಸೊ ಶರಣ್ ಸರ್ ಜೊತೆ ವರ್ಕ್ ಮಾಡಿದ್ದು ಹೇಗಿತ್ತು? ಅವರು ಸಹ ಒಂದು ಅದ್ಭುತವಾದಂಥ ಡ್ಯಾನ್ಸರ್. ಸೊ ಹೇಗಿತ್ತು? ಅವರು ಅಷ್ಟೇ. ಅಂದರೆ ಹಾರ್ಡ್ ವರ್ಕ್ ನೆವರ್ ಫೇಲ್ಸ್ ಅಂತಾರಲ್ಲ, ಅದರಲ್ಲಿ ಎಕ್ಸಾಂಪಲ್ ಶರಣ್ ಸರ್. ಅದು ಪಾಪ ಸಖತ್ ಕಷ್ಟಪಟ್ಟು ಮಾಡಿದ್ದಾರೆ ಅದಂತೂ. ಅದು ಹಿಂಗೆ ಹೇಳ್ಕೊಂಡು ಹೋಗೋದು 1-2-3 ಸ್ಟೆಪ್ ಇತ್ತು. ಅದನ್ನು ಅವರ ಮನೇಲಿ ರಿಹರ್ಸಲ್ ಮಾಡ್ತಾಯಿದ್ವಿ ನಾವು. ಅವ್ರು ನನ್ನ ಕರೆಯಲ್ಲ ರಿಹರ್ಸಲ್ಗೆ. ನಾನು 1-2 ಸಲ ಹೋಗಿದ್ದೆ. ನಾನು ಅದೇ ಬಂದಿಲ್ಲ ಅಂದರೆ ಅದನ್ನು ಮಾಡಿಸ್ತಾನೆ ಇರ್ತೀನಿ. ಇಲ್ಲ ಇದು ಹಿಂಗೆ ಮಾಡ್ಬೇಕು ಸರ್, ಅದು ಹಂಗೆ ಮಾಡ್ಬೇಕು ಸರ್, ಕಾಲು ಈ ಕಡೆ ಇಡಿ ಈ ಕಡೆ ಇಡಿ ಅಂತ ಕರೆಕ್ಟ್ ಮಾಡ್ತಾನೆ ಇರ್ತೀನಿ. ಸೊ ಅದಕ್ಕೆ ಅವರು, ಮಾಸ್ಟರ್ ನೀವು ಬರ್ಕೋಬಿಡಿ, ಯಾರನ್ನ ಹುಡುಗರು ಇದ್ರೆ ಕಳಿಸಿ, ಆಮೇಲೆ ನಾನು ನೀವು ಪರ್ಫೆಕ್ಷನ್ ಮಾಡೋರಂತೆ ಅಂತ ಹೇಳ್ಬಿಡ್ತಾರೆ. ಆ ಥರದಲ್ಲೇ ಹೋಗಿದ್ವಿ. ಅವ್ರೇನು ಮಾಡಿದ್ರು, ಅದು ಎಳೆಯೋ ಸ್ಟೆಪ್ಪು ಇವತ್ತು ಬೇಡ, ನೀಕ್ಯಾಪ್ ಹಾಕಿಲ್ಲ, ನಮ್ಮ ಹುಡುಗ ಕಾರ್ ಡ್ರೈವರ್ ಒಬ್ಬ ಇದ್ದಾನೆ, ಅವ್ನ ಕಡೆ ಪ್ರಾಕ್ಟೀಸ್ ಮಾಡ್ಕೊತೀನಿ, ಏನು ಎಳೆಯೋದು ಅಷ್ಟೇ ಅಂತ. ಸರಿ ಆಯಿತು ಅಂತ ಅವ್ರ ಮನೇಲಿ ಹಿಂಗೆ ಹೇಳ್ಬಿಟ್ಟಿದ್ದಾರೆ ನಾನು ಜೋರಾಗಿ, ಕಾಲಿಲ್ ಗಾಯ. ಅದು ಅಂದರೆ ಒಂದ್ಸಲಿ ಉಜ್ಬಿಟ್ಟಿದೆ, ಅದು ಒಂದ್ಸಲಿ ಬಿಸಿ ಆದರೆ ಸ್ಕಿನ್ ಸಾಫ್ಟ್ ಆಗಿಬಿಟ್ಟಿದೆ ಫಸ್ಟ್ ಲೇಯರು. ಆದಮೇಲೆ ಶೂಟಿಂಗಲ್ಲೇ ಮಾಡ್ತಾ ಇದ್ವಿ. ಒಂದು 7-8 ಟೇಕ್ ಆಯಿತು. ನನಗೆ ಓಕೆ ಆದ್ರೂ ತರುಣ್ ಸರ್ಗೆ ಓಕೆ ಆಗ್ತಿಲ್ಲ, ತರುಣ್ ಸರ್ಗೆ ಓಕೆ ಆದ್ರೆ ನನಗೆ ಓಕೆ ಆಗ್ತಿಲ್ಲ. ಆ ಥರ ಏನಿದು ಹಿಂಗೆ ಆಗ್ತಾ ಇದೆಯಲ್ಲ ಅನ್ನೋ ಇದರಲ್ಲಿ ಇದ್ವಿ. ಆಮೇಲೆ ನೆಕ್ಸ್ಟ್ ಇನ್ನೂ 1 more ಮಾಡೋಣ ಅನ್ನೋಷ್ಟರಲ್ಲಿ ಸರ್ ಇದು ಸಾರ್ ಕರೀತಾವ್ರೆ ಅಂತಂದರು. ಏನು ಅಂತ ನೋಡಿದ್ರೆ ಅವರಿಲ್ಲ ಫ್ಲೋರಲ್ಲಿ. ಎಲ್ಲಿ ಹೋದ್ರು ಅಂದರೆ ಆ ಕಡೆ ಹಿಂದೆಗಡೆ ಹೋಗ್ಬಿಟ್ಟಿದ್ದಾರೆ. ಎಲ್ಲಿದ್ದಾರೆ? ಹಂಗೆ ಹಿಂದೆಗಡೆ ಇದ್ದಾರೆ ಅಂತ. ಹೋಗಿ ನಿಂತ್ಕೊಂಡ್ರೆ ಪ್ಯಾಂಟ್ ಹಿಂಗೆ ಬಿಚ್ಬಿಟ್ಟಿದ್ದಾರೆ, ಇಲ್ಲಿ ನೀ ಕ್ಯಾಪ್ ಎಲ್ಲ ಬಿಚ್ಬಿಟ್ಟಿದ್ದಾರೆ, ಇಲ್ಲಿ ಫುಲ್ ಗಾಯ. ಅಲ್ಲ ಹಿಂಗೆ ಆಗ್ಬಿಟ್ಟಿದೆ. ಅಲ್ಲ ನೀವು ಮಾಡಂದ್ರೆ ಮಾಡ್ಬಿಡ್ತೀನಿ ಟಕ್ಕಂತ. ಮಾಡಂದ್ರೆ ಮಾಡ್ಬಿಡ್ತೀನಿ ಅಂದ್ರೆ ನಾವು ಈ ಥರ ಗಾಯ ನೋಡ್ಬಿಟ್ಟು ನಾವು ಮಾಡಿ ಅಂತ ಹೇಳೋಕ್ಕಾಗತ್ತಾ? ಸರ್ ಬೇಡ ಬಿಡಿ ಸರ್ ಆಯಿತು ಅಂತೇಳಿ ಆಮೇಲೆ ಅವ್ರನ್ನ ಅಲ್ಲೇ ಪ್ರೀವಿಯಸ್ ಶಾರ್ಟ ಯಾವುದೋ ಒಂದು ಶಾರ್ಟ್ ಓಕೆ ಮಾಡಿಕೊಂಡು ಅದನ್ನೇ ಯೂಸ್ ಮಾಡಿದ್ವಿ. ಸರ್, ಈಗ ಒಂದು ಹಾಡು ಕೊರಿಯೋಗ್ರಫಿ ಮಾಡಬೇಕು ಅಂದ್ರೆ ಅದ್ರ ಹಿಂದೆ ನಿಮ್ಮ ಒಂದು ಪ್ರಿಪ್ರೇಷನ್ಸ್ ಎಲ್ಲ ಹೇಗಿರುತ್ತೆ ಮೇಡಮ್? ಅದು ಸಾಂಗ್ ಯಾವ ರೀತಿ ಕೇಳುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಈಗ ಒಂದಷ್ಟು ಸಿನಿಮಾಗಳಿದೆ, ಅದಕ್ಕೆ ನಾವು ತುಂಬ ತಲೆ ಕೆಡಿಸ್ಕೊಳ್ಳೇಬೇಕಾಗುತ್ತೆ. ಈ KD ಸಿನಿಮಾ ಮಾಡಿದ್ವಿ, ಅಣ್ತಮ್ಮ ಜೋಡೆತ್ತು ಕಣು. ಅದನ್ನು ಮಾಡಿದಾಗ ಅದನ್ನ ಮೊದಲೇ ಪ್ರೀವ್ಯೂಸ್ ಮಾಡಿ ನಾನು ಹುಡುಗರೆಲ್ಲ ಕರೆದು ನಮ್ಮ ಹುಡುಗರನ್ನೆಲ್ಲ ರೋಡಲ್ಲೆಲ್ಲ ಓಡಾಡ್ಸಿದ್ದೀನಿ ಸೈಕಲಲ್ಲಿ. ಅದೇ ಅಣ್ಣ ತಮ್ಮ ಸೈಕಲಲ್ಲಿ ಬರ್ತಾರಲ್ಲ, ಅದೆಲ್ಲ ನಮ್ಮ ಕ್ಲಾಸ್ ಮುಂದೆಗಡೆ ರೋಡಲ್ಲಿ ಸೈಕಲಲ್ಲಿ ಬಾ, ಈ ಕಡೆ ಹಿಂಗೆ ಬಾ, ಕೆಳಗಡೆ ಬಾ, ರೋಡಲ್ಲೆಲ್ಲ ಮೊಬೈಲೆಲ್ಲ ಶೂಟ್ ಮಾಡಿದ್ವಿ. ಕೆಲವೊಂದೆಲ್ಲ ಹಂಗೆ ಮಾಡ್ತೀವಿ ಮೇಡಮ್. ಅದೇ ಎಲ್ಲದಕ್ಕೂ ಬೇಕಾಗಲ್ಲ. ಕೆಲವೊಂದು ಈಗ ನಾಡಿದ್ದು ಶೂಟಿಂಗ್ ಇದೆ, ನನಗೇನಾಗುತ್ತೆ ಕೆಲವೊಂದು ಸಾಂಗು ನಾನೇ ಮಾಡಬೇಕು ಅಂತ ಬರುತ್ತೆ. ಆವಾಗ ನಮ್ಗೆ ಟೈಮ್ ಇದ್ದೇ ಇರುತ್ತೆ. ಸೊ ಅದು ಅವರು ಸಾಂಗ್ ಮುಂದೆ ಇಟ್ಕೊಂಡಿರ್ತಾರೆ, ಅವಾಗ ಹೀರೋ ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ. ಕೆಲವೊಂದು ಸೆಟ್ ಸಾಂಗ್ ಅಂದರೆ, ಡ್ಯಾನ್ಸ್ ನಂಬರ್ ಅಂದರೆ ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ. ಮಾಂಟೇಜಸ್ ಅಂದರೆ ನಾನು ಸ್ಟೋರಿ ಬೋರ್ಡ್ ಮಾಡ್ಕೊತೀನಿ, ಆದರೆ ಕ್ಲಾಸಲ್ಲೇ ಶೂಟ್ ಮಾಡ್ತೀನಿ. ಇಲ್ಲಾಂದರೆ ಡ್ಯಾನ್ಸ್ ನಂಬರ್ ಆದ್ರೂ ಸರಿ, ಯಾವುದಾದ್ರೂ ಸರಿ ಶೂಟ್ ಮಾಡ್ತೀನಿ. ಇಲ್ಲಾಂದರೆ ಡೈರೆಕ್ಟ್ ಹಂಗೆ ಶೂಟಿಂಗ್ ಹೋಗ್ತೀವಿ. ಕೆಲವೊಂದೆಲ್ಲ ಈ ಸಿಂಗಾರ ಸೀರೆ ಎಲ್ಲ ನೋಡಿದ್ರೆ ಡೈರೆಕ್ಟ್ ಶೂಟಿಂಗ್ ಕರೀತಾರೆ, ಸಾಂಗೇ ಕೇಳಿರಲ್ಲ. ಅಲ್ಲಿ ಹೋದರೆ ಒಂದು ಸಾಂಗ್ ಇದೆ ಅಂತಾರೆ, ಆ ಸಾಂಗ್ ಅಲ್ಲೇ ಏನು ಈ ಲೊಕೇಶನ್ನು ಇಲ್ಲಿ ಹಿಂಗೆ ನಡೆಯುತ್ತೆ. ಓಕೆ, ಅಲ್ಲೇ ಏನು ಆಗುತ್ತೆ ನಮ್ಮ ಕೈಲಿ ಏನಾಗುತ್ತೆ, ಅವ್ರದ್ದು ಏನು ಇನ್ಪುಟ್ಸ್ ಎಲ್ಲ ಇದೆ ಡೈರೆಕ್ಟರ್ದು ಎಲ್ಲ ತೊಗೊಂಡು ಹಂಗೆ ಮುಗಿದೋಗ್ಬಿಡುತ್ತೆ ಸಾಂಗ್. ಸಿಂಗಾರ ಸಿರಿ ಆ ಥರ ಕಾಂತಾರನೂ ಹಂಗಾಗುತ್ತೆ. ಕೆಲವೊಂದು ಸಾಂಗ್ ಮುಂಚೆನೇ ಕೊಡ್ತಾರೆ, ಏನು ವರ್ಕ್ ಮಾಡೋಕ್ಕಾಗಲ್ಲ, ತಲೆನೇ ಓಡಿರಲ್ಲ. ಕೆಲವೊಂದು ಸ್ಪಾಟಲ್ಲಿ ವರ್ಕ್ ಆಗುತ್ತೆ. ಬೇರೆ ದಾರಿ ಇಲ್ಲ, ಮಾಡಲೇಬೇಕಲ್ಲ ಏನೋ ಒಂದು. ಸೊ ಕೆಲವೊಂದು ತುಂಬ ಕ್ರಿಯೇಟಿವ್ ಆಗಿ ಬರುತ್ತೆ ಆ ಥರ. ಆನ್ ಸ್ಪಾಟ್ ಅಲ್ಲಿ ಹೋಗಿ ಕೊರಿಯೋಗ್ರಫಿ ಮಾಡುವಂಥದ್ದಲ್ಲ ಅಂದ್ರೆ ಲೈಕ್ ಅದೆಲ್ಲ ಟಫೆಸ್ಟ್ ಇರುತ್ತಾ ನಿಮಗೆ? ಅಂದ್ರೆ
ಪ್ರಾಕ್ಟೀಸ್ ಮಾಡಬೇಕು. ಇವಾಗ ನೀವು ಏನು ರಿಹರ್ಸಲ್ಸ್ ಇರಲ್ಲ, ಡೈರೆಕ್ಟ್ ಆನ್ ಸ್ಪಾಟಲ್ಲಿ ನೀವು ಕೊರಿಯೋಗ್ರಫಿ ಮಾಡಬೇಕು, ರೀಟೇಕ್ಸ್ ಮೇ ಬಿ ಜಾಸ್ತಿ ಆಗ್ಬೋದು ಆ ಟೈಮಲ್ಲಿ. ಸೊ ಹೇಗೆ ಮ್ಯಾನೇಜ್ ಮಾಡಿ? ಅದು ಹಾಗೆ ಆಗುತ್ತೆ ಮೇಡಮ್. ಈಗ ಡ್ಯಾನ್ಸ್ ನಂಬರ್ ಅಂದರೆ ನೀವು ಕಲ್ತು ಮಾಡಬೇಕು. ಒಳ್ಳೆ ಡ್ಯಾನ್ಸರ್ ಇದ್ದರೆ, ಹೀರೋನೋ ಹೀರೋಯಿನೋ ಯಾರಿದ್ದರೆ ಅದು ಈಸಿ, ಅವ್ರಿಗೇನು ತೊಂದರೆ ಇಲ್ಲ, ಟಕ್ಕಂತ ಮಾಡಿಬಿಡ್ತಾರೆ. ಅದೇ ನಾವು ಈಗ ಪ್ರಭುದೇವನೇ ತೊಗೊಳ್ಳಿ, ಅವರೇ ಒಂದು ವಾರ ರಿಹರ್ಸಲ್ ಮಾಡಿದ್ದು ಸಾಂಗ್ ನಮ್ಮದು. ಈಗ ಹಂಗಿರುವಾಗ ಬೇರೆ ಯಾರೋ ಮಾಡೋದೇನು ತಪ್ಪೇನಿಲ್ಲ, ಮಾಡೋಕ್ಕಾಗಲ್ಲ ಅಂತಲೂ ಏನಿಲ್ಲ. ಈಗ ನಮಗೂ ಆಡಿಯೋ ಕೇಳಿದ ತಕ್ಷಣ ಒಂದೆರಡು ಆ ಸಾಂಗ್ ಏನು ಮ್ಯೂಸಿಕ್ ಏನು ರಿದಮ್ ಕೇಳುತ್ತೋ ಅದಕ್ಕೆ ಕಂಪೋಸಿಂಗ್ ಅಂತೂ ಮೂಮೆಂಟ್ಸ್ ಕಂಪೋಸ್ ಅಂತೂ ಆಗೇ ಆಗುತ್ತೆ. ಅದನ್ನು ಅವ್ರು ಮಾಡೋದು ಆದರೆ ಸಿಂಪಲ್, ಅದೇನು ವಿಷಯ ಇಲ್ಲ. ಈಗ ಸುಮಾರು ನೀವು ಕನ್ನಡ ಚಲನಚಿತ್ರದಲ್ಲಿ 50ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಕೊರಿಯೋಗ್ರಫಿ ಮಾಡಿದ್ದೀರಾ. ಸೊ ಇದರಲ್ಲಿ ನಿಮ್ಮ ಒಂದು ಇಷ್ಟವಾದಂಥ ಒಂದು ಸಾಂಗ್ ಯಾವುದು ನೀವು ಕೊರಿಯೋಗ್ರಫಿ ಮಾಡಿರೋಂಥದ್ದು? ಇದೆಲ್ಲ ಮಕ್ಕಳಲ್ಲಿ ಯಾರು ಚೆಂದ ಸರ್, ಇದೊಂದು ಪೆಟ್ ಅನ್ನೋದೊಂದು ಇರುತ್ತಲ್ವ. ಸೊ ಇವಾಗ ನಿಮಗೆ ಕಾಂಪ್ಲಿಮೆಂಟ್ಸ್ ಬಂದಿರುತ್ತೆ ಸುಮಾರು ಕಡೆಗಳಿಂದ. 100% ನಿತಿಲಕ್ಕಾಗೆ ಬಂದಿರೋದು ಅದೆಲ್ಲನೂ. ಅಂದರೆ ನಾನಂತ, ಯಾಕಂದರೆ ನಾನು ಅಷ್ಟರಲ್ಲಿ ಸೋಷಿಯಲ್ ಮೀಡಿಯಾನು ಚೆನ್ನಾಗಿತ್ತು, ರೀಲ್ಸ್ ಎಲ್ಲ ಚೆನ್ನಾಗಿ ಓಡಿರೋದು. 10 ಮಿಲಿಯನ್ 15 ಮಿಲಿಯನ್ ಎಲ್ಲ ಓಡಿದೆ ನಂದು ರೀಲ್ಸ್ ಎಲ್ಲನೂ. ನಾನು ಹೇಳೋದು ಸಾಂಗಲ್ಲಿರೋದು ಪ್ರಭು ಮಾಸ್ಟ್ರು, ನಿಶ್ವಿಕಾ ಅವ್ರು ಚೆನ್ನಾಗಿ ಆಡ್ತಾರೆ, ಅವ್ರು ಹೀರೋಯಿನು ಓಡೇ ಓಡುತ್ತೆ. ನಾನಿರೋ ವೀಡಿಯೋಸ್ ಎಲ್ಲನೂ ಓಡಿದೆ. ಆಮೇಲೆ ಒಂದಷ್ಟು ಜನ ಗುರುಗೆ ನೀನು ಹಂಗಾದೆ, ಇವ್ರಿಗೆ ಬಾಚನ್ಗೆ, ಸೂರ್ಯನ್ಗೆ ಟಾರ್ಚ್ ಆ ಥರ ಇದ್ರಲ್ಲ ಅಂತೆಲ್ಲ ಹೇಳಿ ಅದೇ ತುಂಬ ಖುಷಿ. ಈಗಲೂ ಹಾಕಿದ್ರು ಅದ್ರದ್ದು ಏನಾದರೂ ವೀಡಿಯೋಸ್ ಹಾಕಿದ್ರು ಈಗಲೂ ಓಡುತ್ತೆ. ಸೊ ಖುಷಿನೇ ಅದು ಆಬ್ವಿಯಸ್ಲಿ. ಸೊ ಹಿತಲಕ ಸಾಂಗ್ ನಿಮಗೆ ಒಂದು ಎಷ್ಟು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು? ಅದಾದಮೇಲೆ ನಿಮಗೆ ಪ್ರಾಜೆಕ್ಟ್ಸ್ ಎಲ್ಲ ಸುಮಾರು ಸಿಗೋದು? ಆ ಥರಲ್ಲೇ ಏನಾಗಿಲ್ಲ. ಅದು ಟರ್ನಿಂಗ್ ಪಾಯಿಂಟು ಎರಡು ಥರನೇ ಇದೆ, ಪ್ಲಸ್ಸು ಇದೆ ಮೈನಸ್ಸು ಇದೆ. ಕೆಲವ್ರಿಗೆ ಇಲ್ಲಿರೋರಿಗೆ ಏನು ಗೊತ್ತು, ನನಗಾಗೋರು ಏನಂತಾರೆ, ನನಗೆ ಗೊತ್ತಿರೋರು ಅದ್ರ ಬಗ್ಗೆ ಗೊತ್ತಿರೋರು ಏನಂತಾರೆ ನಾನೇ ಕಂಪೋಸ್ ಮಾಡಿರೋದು ಅಂತ. ನನ್ನ ಬಗ್ಗೆ ಗೊತ್ತಿಲ್ಲದಿರೋರು ನನ್ನಂದ್ರೆ ಆಗದೆ ಇರೋರು ಏನಂತಾರೆ ಪ್ರಭು ಮಾಸ್ಟರ್ ಮಾಡಿರೋದು ಅಂತ. ಈಗ ಯಾಕಂದರೆ ಅವ್ರ ಸ್ಟೈಲಲ್ಲಿದೆ, ಹಂಗೂ ಇದೆ. ಹೊರಗಡೆ ಜನಕ್ಕೆ ಏನು ಗೊತ್ತು, ಹೊರಗಡೆ ಲ್ಯಾಂಗ್ವೇಜ್ ಅವ್ರಿಗೆ, ತೆಲುಗು ಅವ್ರಿಗಾಗಲಿ, ತಮಿಳವ್ರಿಗಾಗಲಿ, ಮಲಯಾಳಂ ಅವ್ರಿಗಾಗಲಿ, ಅವ್ರಿಗೆಲ್ಲ ಏನು ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಪ್ರಭುದೇವ ಇದ್ದಾರೆ ಅಂದರೆ ಪ್ರಭುದೇವ ಕೊರಿಯೋಗ್ರಫಿ ಮಾಡಿರ್ತಾರೆ, ಇನ್ನು ಯಾರೋ ಹುಡುಗ ಪಾಪ ಏನೋ ಹೆಲ್ಪ್ ಮಾಡೋರು ಅಂತಾನೆ. ಆ ಥರ ಮೈನಸ್ಸು ಆಗಿದೆ. ಪ್ಲಸ್ ಅಂದರೆ ಏನಿಲ್ಲ, ನನ್ನ ಬಗ್ಗೆ ಗೊತ್ತಿರೋರ್ಗೆ ಆಬ್ವಿಯಸ್ಲಿ ನಾನು ಮಾಡಿರೋ ಹಿಟ್ಟಲ್ಲಿ ಅದೊಂದು ಗೊತ್ತು, ನಾನು ಮಾಡಿರೋ ಹಿಟ್ಟಲ್ಲಿ ಅದೊಂದು ಹಿಟ್ಟು. ಬಟ್ ಇನ್ನೊಂದು ಪ್ಲಸ್ ಏನಂದರೆ ಪ್ರಭು ಮಾಸ್ಟ್ರೇ ನನ್ನ ಒಂದು ತೆಲುಗು ಸಿನಿಮಾ ನಾನು ಹೇಳ್ತೀನಿ ಅಂತೇಳಿ ಅವರೇ ಮಂಚು ವಿಷ್ಣು ಅವ್ರದ್ದು ಒಂದು ಕಣ್ಣಪ್ಪ ಅಂತ ಸಿನಿಮಾ ಅದಕ್ಕೆ ಕರ್ಕೊಂಡು ಹೋದರು ಅವರೇ. ಮತ್ತು ಧನುಷ್ ಅವ್ರದ್ದು ಒಂದು ಸಿನಿಮಾ, ಹಿಂದಿ ಸಿನಿಮಾ, ಅದು ಒಂದು ಹೇಳಿದ್ರು. ಸೊ ಆ ಗ್ರ್ಯಾಟಿಟ್ಯೂಡು ಅವ್ರಿಗೆ ನಾನು ಅದೇ ಹೇಳಿದ್ನಲ್ಲ, ಫೋಟೋಗೋಸ್ಕರ ಅವ್ರು ನನ್ನ ಕರೆದು ಕೆಲಸ ಕೊಡ್ತಾವ್ರೆ, ಅದಕ್ಕೆ ನಾನು ಚಿರಋಣಿ. ಥ್ಯಾಂಕ್ಸ್ ಟು ಪ್ರಭು ಮಾಸ್ಟರ್ ಅದಕ್ಕೆ. ಆ್ಯಂಡ್ ಸರ್ ಆಲ್ಸೋ ನೀವು ಈಗ ಹೇಳಿದಾಗೆ ಬೇರೆ ಒಂದು ಲ್ಯಾಂಗ್ವೇಜಸ್ ಎಲ್ಲ ನೀವು ಕೊರಿಯೋಗ್ರಫಿ ಮಾಡಿಸ್ತೀರಾ. ಸೊ ಹೇಗೆ ಅನಿಸುತ್ತೆ ಸರ್ ಅಲ್ಲಿನ ಹಾಡುಗಳು, ನಮ್ಮ ಕನ್ನಡ ಚಲನಚಿತ್ರದ ಹಾಡುಗಳು, ಅದಕ್ಕೆ ಕೊರಿಯೋಗ್ರಫಿ ಮಾಡಬೇಕಲ್ಲ, ಅದಕ್ಕೆ ಆದಂಥ ಬೇರೆ ಥರ ಸಾಂಗ್ಸ್ ಇರುತ್ತೆ. ಸೊ ನಮ್ಮ ಕನ್ನಡದಲ್ಲಿ ಸೊ ನಿಮಗೆ ಹೇಗೆ ಅನ್ನಿಸುತ್ತೆ ಬೇರೆ ಒಂದು ಲ್ಯಾಂಗ್ವೇಜಸ್ ಮಾಡಿದಾಗ? ಏನಿಲ್ಲ ಮೇಡಮ್, ಎರಡೇ ಡಿಫ್ರೆನ್ಸು. ಕೆಲವೊಂದು ಸಾಂಗ್ ಕೊರಿಯೋಗ್ರಫಿ ಅದರ್ ಲ್ಯಾಂಗ್ವೇಜ್ ಮಾಡಬೇಕು ಅಂದಾಗ ಲಿರಿಕ್ಸ್ ಬೇಗ ಅರ್ಥ ಆಗಲ್ಲ, ಕನ್ನಡ ಬೇಗ ಅರ್ಥ. ಎರಡೇ, ಎಲ್ಲ ಮ್ಯೂಸಿಕ್ ಎಲ್ಲ ಸೇಮ್ ಅಲ್ಲ ಮೇಡಮ್, ಆ ಫೀಲಿಂಗ್ಸೇ ಸೇಮು. ಲಿರಿಕ್ಸ್ ಮಾತ್ರ ಚೇಂಜಸ್ ಇರುತ್ತೆ, ಅದನ್ನು ಮಾತ್ರ ನಾನು ಒಂಚೂರು ಕೇಳ್ಕೊಂಡು ಮಾಡ್ತೀನಿ ಅಷ್ಟೇ. ಇದಕ್ಕೇನು ಅಂತ ಹುಡುಗರನ್ನೋ ಇಲ್ಲ ನನ್ನ ವೈಫ್ನ ಯಾರನ್ನು ಕೇಳ್ಬಿಟ್ಟು ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನನಗೆ ಇನ್ನೇನು ಬೇರೆ ವ್ಯತ್ಯಾಸ ಅನಿಸಿಲ್ಲ. ಅದೇ ನಿಮಗೆ ಏನೋ ವರ್ಕಿಂಗ್ ಸ್ಟೈಲ್ ಡಿಫ್ರೆಂಟು, ಹಿಂದಿಯಲ್ಲಿ ಆಗಲಿ ತೆಲುಗುನಲ್ಲಾಗಲಿ ಅಷ್ಟೇ. ಅದೇ ಆರ್ಟಿಸ್ಟ್ ಸಪೋರ್ಟ್ ಹೇಗಿದೆ ಸರ್? ಖಂಡಿತ ಇರುತ್ತೆ ಮೇಡಮ್, ಎಲ್ಲ ಕಡೆನೂ ಸೇಮ್ ಇರುತ್ತೆ. ನೀವು ಒಂದು ಕಡೆ ನೇಮ್ ಮಾಡಿದ್ದೀರಾ ಅಂದರೆ ನಿಮ್ಮ ಸಪೋರ್ಟ್ ಬೇರೆ ಥರ ಇರುತ್ತೆ, ಮಾಡಿಲ್ಲ ಅಂದರೆ ಬೇರೆ ಥರ ಸಪೋರ್ಟ್ ಇರುತ್ತೆ. ಆ್ಯಂಡ್ ಸರ್ ಆಲ್ಸೋ ಇವಾಗ ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ನೀವು ಯಾವ್ದಾರು ಮಾಡ್ತಿದ್ದೀರಾ? ಈಗ ಅದು ಅಣ್ಣ ಫ್ರಮ್ ಮೆಕ್ಸಿಕೋ ಇನ್ನೇನು ಶೀಘ್ರದಲ್ಲಿ ಬರ್ಬೋದು. ಅಲ್ಲಿದೆ ಒಂದಷ್ಟು ನೀವು ಹೇಳಿದಂಗೆ ಜಾಲಿ ಸಿನಿಮಾ ಇದೆ. ಇನ್ಯಾವುದು ಕನ್ನಡದಲ್ಲಿ ಇನ್ನು ಸದ್ಯಕ್ಕೆ ದೊಡ್ಡ ಸಿನಿಮಾಗಳು ಕಮ್ಮಿ ಇದೆ, ಇಷ್ಟು ಮಾತ್ರ ಇದೆ ಮೇಡಮ್. ಸೊ ಇನ್ನು ನಮ್ಮ ಅಪ್ಪು ಸರ್ ಬಗ್ಗೆ ಮಾತಾಡೋದಾದ್ರೆ, ನೀವು ಅವರಿಗೆ ಒಂದು ಸಿನಿಮಾಗೆ ಕೊರಿಯೋಗ್ರಫಿ ಮಾಡ್ತೀರಾ, ನಟ ಸಾರ್ವಭೌಮ. ಸೊ ಅದು ಹೇಗಿತ್ತು ಸರ್? ಆಲ್ರೆಡಿ ಅಪ್ಪು ಸರ್ ಅಂದರೆ ಡ್ಯಾನ್ಸಿಂಗ್ ಸ್ಟಾರ್, ಸೊ ಅದರಲ್ಲಿ ಏನೂ ಮಾತಿಲ್ಲ, ಅವರಿಗೆ ನೀವು ಕೊರಿಯೋಗ್ರಫಿ ಮಾಡೋದು ಹೇಗೆ ಅನ್ನಿಸ್ತಿತ್ತು ಮೇಡಮ್? ಅವ್ರನ್ನ ಅದೇ ನಾನು ಹೇಳ್ದಂಗೆ ಫಸ್ಟು ನಾನು ಡ್ಯಾನ್ಸ್ ಕಲಿಯುವಾಗ ಈ ಶಿವಣ್ಣ ಹೆಂಗೆ, ಪ್ರಭುದೇವ ಹೆಂಗೆ, ಮೈಕಲ್ ಜಾಕ್ಸನ್ ಹೆಂಗೆ, ಆ ಥರದಲ್ಲಿ ಅಪ್ಪು ಸರ್ ಒಬ್ಬರು. ಅಂದರೆ ನಾವೆಲ್ಲ ಅವ್ರ ಸಾಂಗ್ನ ಅವ್ರು ಹೆಂಗೆ ಡ್ಯಾನ್ಸ್ ಆಡ್ತಾರೆ ನೋಡಿ ಅದನ್ನು ರೆಪ್ಲಿಕಾ ಮಾಡ್ತಾಯಿದ್ದವ್ರು, ನಾವು ಇಮಿಟೇಟ್ ಮಾಡ್ತಾಯಿದ್ದವ್ರು. ಈ ಥರ ಸ್ಟೆಪ್ಸು ಅದನ್ನೆಲ್ಲ ಕಲಿಯಕ್ಕೆ ಟ್ರೈ ಮಾಡ್ತಾಯಿದ್ದವ್ರು ನಾವು. ನಟ ಸಾರ್ವಭೌಮಗೆ ಓಕೆ ಆಯಿತು, ಮಾಡಬೇಕು ಅಂತ ಹೇಳಿದ್ರು. ಅದು ಚುಟುಚುಟುಯಿಂದಾನೆ, ಚುಟು ಸಾಂಗ್, ಅದು ಸಿನಿಮಾದಲ್ಲಿ ಒಂದು ಸಾಂಗ್ ಆಡಿದ್ರು ಅಪ್ಪು ಸರ್. ಆವಾಗ ತರುಣ್ ಸರ್ ಅಲ್ಲಿ ಕರೆಸಿದ್ರು, ಬಾ ಹಿಂಗೆ ಬಂದಿದ್ದಾರೆ ಅಂತ. ಸುಮ್ಮನೆ ಮೀಟ್ ಮಾಡೋಣ ಅಂತ ಹೋಗಿದ್ದು ಆಕಾಶ್ ಆಡಿಯೋಗೆ. ಮೀಟ್ ಮಾಡೋಕ್ಕೆ ಹೋದಾಗ
ಅವರು ಈ ಥರ ಶೋರ್ ಮಾಡೋಣ ಒಂದು ಅಂತ ಹೇಳಿದರು. ಅದಾದಮೇಲೆ ಗ್ಯಾಪ್ ಆಯಿತು. ಹೆಂಗಾಯಿತು, ನಟ ಸಾರ್ವಭೌಮ ಕರೆದು ಅವ್ರ ಮನೆ ಮೀಟಿಂಗ್, ಏನು ಸಾಂಗ್ ಹೆಂಗೆ ಮಾಡೋದು ಏನು ಅಂತ. ನಾನು ರೆಡಿ ಶೂಟ್ ಮಾಡಿ ಎಡಿಟ್ ಮಾಡಿ ರೆಡಿ ಇಟ್ಕೊಂಡಿದ್ದೆ. ಬನ್ನಿ ನೋಡೋಣ ಅಂತಲೂ ಹೇಳಿದ್ರು. ಅವ್ರಿಗೆಲ್ಲ ಕಳಿಸಿದ್ದೆ ನಾನು, ಅಪ್ಪು ಸರು. ಅವ್ರಿಗೇನಾದರೂ ನಾವು ವಿಶ್ ಮಾಡಿದ್ರೆ ಅವರು ರಿಪ್ಲೈ ಮಾಡ್ತಿದ್ರು. ನಾವು ಹೆಂಗಪ್ಪ, ಆಬ್ವಿಯಸ್ಲಿ ನಮಗೂ ಗೊತ್ತಿರಲ್ಲ. ನಾವು ಒಂದ್ಸಲಿ ದೂರದಿಂದ ನೋಡೋ ಅವ್ರು ಏನೋ ಹೆಂಗೋ ಅನ್ಕೊಂತೀವಿ. ಬಟ್ ಹತ್ರದಲ್ಲಿದ್ದರೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅವರು. ಹೋದ್ವಿ ಅಂದರೆ ನಾನು ಗ್ರೂಪಲ್ಲೆಲ್ಲ ಡ್ಯಾನ್ಸ್ ಮಾಡಿದ್ದೆ ಅವ್ರ ಜೊತೆ. ಯಾವತ್ತೂ ಕೊರಿಯೋಗ್ರಾಫ್ ಮಾಡಿರಲಿಲ್ಲ, ಗ್ರೂಪಲ್ಲೆಲ್ಲ ಡ್ಯಾನ್ಸ್ ಮಾಡಿದ್ದೆ. ಏನು ಮಾಡೋದು ಒಂಟಿ ಹೂ ಒಂದು ರೋಡ್, ಆ ಸಾಂಗು, ಅಣ್ಣ ಬಾಂಡ್ ಇದು, ಅದೆಲ್ಲ ಗ್ರೂಪಲ್ಲಿ ಮಾಡಿದ್ದೆ ನಾನು. ಆವಾಗಲೇ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಅವರು ಕರೆದ್ರು. ಅವ್ರ ಮನೆಗೆ ಹೋದಾಗ ಅವರು ಸೋಫಾದೆಲ್ಲ ನಾನು ಪಕ್ಕದಲ್ಲೇ ಕೂತಿದ್ದೆ. ನನಗೆ ಒಂಥರ, ನಾನು ಅವ್ರು ಮಾತಾಡ್ದವ್ರೆ ನಾನು ಯೋಚನೆ ಮಾಡ್ತಿದ್ದೀನಿ, ಅಪ್ಪ ನಾನು ಎಂಥ ವಯಸ್ಸಿಗೆ ಬಂದಿದ್ದೀನಿ, ನಾನು ಅವ್ರ ಪಕ್ಕ ಕೂತ್ಕೊಂಡು ಮಾತಾಡ್ತಾ ಇದ್ದೀನಲ್ಲ, ಅಷ್ಟೆಲ್ಲ ಯೋಚನೆ ಮಾಡಿದ್ದೆ ನಾನು ಆ ಟೈಮಲ್ಲಿ. ಅವ್ರಿಗೆ ನಾವೇನು ಸ್ಟೆಪ್ಸ್ ಹೇಳ್ಕೊಡೋದೇ ಬೇಡ, ರಿಹರ್ಸಲ್ ಬನ್ನಿ ಅಂತಾರೆ, ಹಿಂಗೆ ತೋರಿಸ್ರೆ ಟಕ್ಕಂತ ಮಾಡಿಬಿಡ್ತಾರೆ ಅವರು. ಏನು ಎಷ್ಟು ಈಸಿ ಮಾಡಿಬಿಟ್ರಲ್ಲ ಇವರು. ನಾವು ಎಲ್ಲ ಯೋಚನೆ ಮಾಡಿ ಟೈಮ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಮಾಡ್ಕೊಂಡು ಹೋಗಿರ್ತೀವ, ಪಟ್ ಅಂತ ಮಾಡಿಬಿಡ್ತಾರೆ. ಆಮೇಲೆ ತುಂಬ ಈಸಿ, ತುಂಬ ಸ್ಟ್ರಗಲ್ ಮಾಡೋದು ಅವೆಲ್ಲ ಏನಿಲ್ಲ, ಆರಾಮಾಗಿ ಮಾಡಿಬಿಡ್ತಾರೆ ಅವರು. ಅವ್ರ ಜೊತೆ ಕೆಲಸ ಮಾಡೋದೇ ಖುಷಿ. ಏನು ಬೇಕೇನು, ಓಕೆ ಆಯಿತು ಮಾಡೋಣ ಅಂತ ಮಾಡ್ತಾನೆ ಇರ್ತಾರೆ. ಎಷ್ಟು ಹೇಳಿದ್ರು ಮಾಡ್ತಾನೆ ಇರ್ತಾರೆ. ಒಂದು ಮೂರಂದ್ರೂ ಮಾಡ್ತಾ ಇರ್ತಾರೆ. ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವರು. ಸರ್, ಆ್ಯಸ್ ಎ ಕೊರಿಯೋಗ್ರಫರ್ ನಿಮಗೆ ತುಂಬ ಚಾಲೆಂಜಿಂಗ್ ಅನಿಸೋದು ಯಾವ ಒಂದು ಮೂಮೆಂಟ್ ಆಗಿರ್ಬೋದು ಡ್ಯಾನ್ಸ್ ಕೊರಿಯೋಗ್ರಫಿ ಅಂತ ಬಂದಾಗ? ಅಂದರೆ ಸೆಟ್ ಆಗಿರ್ಬೋದು, ಕೆಲವೊಂದು ಸತಿ ನೀವು ಪ್ರಿಪೇರ್ ಮಾಡಿರೋ, ಅಂದರೆ ನಿಮಗೊಂದು ಸಾಂಗ್ ಕೊಟ್ಟಾಗ ನಿಮ್ಮದೇ ಒಂದು ಆಲೋಚನೆ ಇರುತ್ತೆ, ಅದಕ್ಕೆ ನಾ ಈ ಸಾಂಗ್ನ ಹಿಂಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಸೊ ಅದರಲ್ಲಿ ನಿಮಗೆ ಒಂದು ಚಾಲೆಂಜಿಂಗ್ ಆಗಿರುವಂಥದ್ದು ಚಾಲೆಂಜಿಂಗ್ ಅಂದರೆ ಆ ಥರ ಯಾವುದೂ ಯೋಚನೆ ಮಾಡಿಲ್ಲ ಅನ್ಸುತ್ತೆ ನಾನು. ಅಂದರೆ ನಾನು ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡಿರ್ತೀನಿ. ಮೇ ಬಿ ಕಾಂತಾರ ಆ ಥರ ಏನೋ ಇರ್ಬೋದು. ಯಾಕಂದರೆ ಜಾಸ್ತಿ ಜನ, 1000 ಜನ 2000 ಜನ ಆ ಥರ ಇವರೆಲ್ಲ ಇದ್ದರು. ಜೂನಿಯರ್ಸು, ಡ್ಯಾನ್ಸರ್ಸು ಸುಮಾರು ಜನ ಇದ್ದರು. ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದೀವಿ ಅನ್ಸುತ್ತೆ. ಯಾಕೆಂದರೆ ಅದು ತುಂಬ ಹಳೇ 4th ಸೆಂಚುರಿಯಲ್ಲಿ ನಡೆಯೋ ಸಬ್ಜೆಕ್ಟ್ ಆಗಿರೋದ್ರಿಂದ ಅಲ್ಲಿಗೆ ಏನು ಯೂಸ್ ಮಾಡ್ಬೋದು ನಾವು, ಪ್ರಾಪ್ಸ್ ಆಗಲಿ, ಆಗಿನ ಕಾಲದ ಏನು ಪ್ರಾಪ್ಸ್ ಇತ್ತು, ಅಥವಾ ಏನೋ ಶ್ಯಾಡೋ ಆ್ಯಕ್ಟ್ ಒಂದು ಮಾಡಿದ್ವಿ, ಅದು ಆ ಕಾಲದಲ್ಲಿ ಅದನ್ನೆಲ್ಲ ರಿಸರ್ಚ್ ಮಾಡಿ ಸ್ವಲ್ಪ ಟೈಮ್ ತೊಗೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟಿದ್ದೀವಿ ಅಂತ ಅನಿಸುತ್ತೆ. ಅದರಲ್ಲೂ ಒಂದು ಬಿಟ್ಟು ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ಈ ಕಡೆ ಜುಗಲ್ಬಂದಿ ಥರ ಮಾಡ್ತಾರಲ್ಲ, ಈ ಕಡೆ ಟ್ರೈಬ್ಸೇ ಬೇರೆ ಆಡ್ತಾ ಇರ್ತಾರೆ, ಇವರು ಕ್ಲಾಸಿಕಲ್ ಮಾಡ್ತಾ ಇರ್ತಾರೆ. ಟ್ರೈಬ್ಸದು ಬೇರೆಯೇ ಮಾಡಿದ್ದೀವಿ ನಾವು ಶೂಟಿಂಗ್ ಟೈಮಲ್ಲಿ. ಇವಾಗೇನು ಸಾಂಗಲ್ಲಿ ಬರ್ತಾಯಿದೆ ರಿದಮ್ಗೆ ಮಾಡಿಲ್ಲ. ಬಟ್ ಅದಾದಮೇಲೆ ಶೂಟ್ ಆದಮೇಲೆ ಅದೇ ರಿದಮ್ ಬರ್ತಾಯಿದೆ. ಅದೊಂದು ಬಿಟ್ಟರೆ ಮಿಕ್ಕಿದೆಲ್ಲ ನಾನು ಅಂದ್ಕೊಂಡೆ. ಓಕೆ. ಆ್ಯಂಡ್ ಈಗ ರೀಸೆಂಟ್ಲಿ ರಿಲೀಸ್ ಆದಂಥ ನಮ್ಮ KD ಚಿತ್ರದ ತಮ್ಮ ಜೋಡಿ ಎತ್ತಿಕೊಳ್ಳೋ ಸಾಂಗ್ಗೆ ನೀವು ಕೊರಿಯೋಗ್ರಫಿ ಮಾಡ್ತೀರಾ. ಸೊ ಅಲ್ಲಿನ ಒಂದು ಕೊರಿಯೋಗ್ರಫಿ ಬಗ್ಗೆ ಮಾತಾಡೋದಾದರೆ ನಮ್ಮ ಧ್ರುವ ಸರ್ಜಾ ಸರ್ ಅದೆಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳೋದಾದರೆ ಏನು ಹಾಡು? ಅವರು ಅಷ್ಟೇ, ಅವರು ಎಕ್ಸ್ಟ್ರಾರ್ಡಿನರಿ ಡ್ಯಾನ್ಸರು, ತುಂಬ ಹಾರ್ಡ್ ವರ್ಕರು. ಕರಿತಾನೆ ಇರ್ತಾರೆ, ರಿಹರ್ಸಲ್ ಮಾಡೋಣ ಸರ್, ಅದು ತುಂಬ ಸಿಂಪಲ್ ಸ್ಟೆಪ್ ಸರ್, ಇರಲಿ ಆದ್ರೂ ಮಾಡ್ಬಿಡೋಣ ಅಂತಾರೆ. ಯಾಕಂದರೆ ಅದು ವರ್ಕ್ ಆಗಬೇಕು ಆ ಹುಕ್ ಅನ್ನೋದಕ್ಕೆ. ಅದರಲ್ಲಿ ನಮ್ಮ ಪ್ರೇಮ್ ಸರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಅದು ಒಂಥರ ಇವತ್ತು ಸಕದ ಇದೆ ಅಂತಾರೆ, ನಾಳೆ ಬೇರೆ ಮಾಡು ಅಂತಾರೆ. ತಿರ್ಗಾ ಯೋಚನೆ ಮಾಡ್ಬೇಕಾ ಅಂತ ನಾನು. ಸರಿ ಹಂಗೆ ಮಾಡಿ ಕೊನೆಗೆ ಒಂದು ಫೈನ್ ಟ್ಯೂನ್ ಆಗಿ ಇವಾಗ ಸಾಂಗ್ ನಿಮ್ಗೆ ಓಪನಿಂಗ್ ಅಣ್ಣ ತಮ್ಮ ಇಬ್ಬರದು ಬಾಂಡಿಂಗು ಅಂತ, ಅಣ್ಣ ಅಂದರೆ ತಮ್ಮನಿಗೆ ಎಷ್ಟು ಪ್ರೀತಿ ಅನ್ನೋದೆಲ್ಲ ನಾವು ಆ ಸಾಂಗಲ್ಲಿ ಹೇಳಕ್ಕೆ ಹೊರಟಿದ್ದೀವಿ. ಸೊ ಅದು ತುಂಬ ಖುಷಿ ಇದೆ. ಆಮೇಲೆ ಅವ್ರ ಟೀಮು, ಡೈಲಾಗ್ ರೈಟರು ಕ್ರಾಂತಿ, ಲೋಕಿ, ಮಂಜು, ಇವರೆಲ್ಲ ಒಳ್ಳೆ ಟೀಮ್ ಅವ್ರದ್ದು. ಅವರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡೋರು. ಮೀಟಿಂಗ್ ಆಗಲಿ ಮಾಡಿ ಅಂತೆಲ್ಲ ಮಾಡೋದು, ತುಂಬ ಸಪೋರ್ಟಿವ್ ಆಗಿದ್ರು ಅವರು ಆ್ಯಕ್ಚುಲಿ. ಓಕೆ. ನೀವು ಕೊರಿಯೋಗ್ರಫಿ ಮಾಡಿರೋದ್ರಲ್ಲಿ ಅತಿ ಹೆಚ್ಚು ದಿನ ಶೂಟ್ ಮಾಡಿರೋಂತಹ ಹಾಡು ಯಾವುದು ಸರ್? ಇದು ಬ್ರಹ್ಮಕಲಶ ಕಾಂತಾರ. ಅದು 10 days ಮಾಡಿದ್ವಿ. 10 days ಶೂಟ್ ಮಾಡಿದ್ವಿ. ಸರ್, ಇನ್ನು ಇಷ್ಟೆಲ್ಲ ನಿಮ್ಮ ಸಿನಿ ಜರ್ನಿ ಆಯಿತು. ಇದರ ಹಿಂದೆ ನೀವು ಕ್ರಿಕೆಟ್ ಆಗ್ತೀರಾ. ಸೊ KCCL ಅನ್ನೋ ಒಂದು ಟೂರ್ನಮೆಂಟಲ್ಲಿ ಒಂದು ಟೀಮ್ ಕ್ಯಾಪ್ಟನ್, B-Boys ಅನ್ನೋ ಟೀಮ್ಗೆ ಕ್ಯಾಪ್ಟನ್ ಆಗ್ತೀರಾ. ಸೊ ಕ್ರಿಕೆಟ್ ಹೇಗೆ ನಿಮ್ಮ ಒಂದು
ಕ್ರಿಕೆಟ್ ಇಂಟ್ರೆಸ್ಟ್ ಇದೆ? ಕ್ರಿಕೆಟ್ ಯಾರಿಗೆ ಇಂಟ್ರೆಸ್ಟ್ ಇಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಅದೇ ಡಾನ್ಸ್ ಬರೋಕ್ಕೆ ಮುಂಚೆ ಕ್ರಿಕೆಟರ್ ಆಗಬೇಕು ಅಂತ ನನಗೆ ಆಸೆ ಆಗ್ತಿದೆ ಆ್ಯಕ್ಚುಲಿ. ಅದು ಹೋಗಿದ್ದೆ, ನನ್ನ ತಂದೆ ಸೇರ್ಸೋಕ್ಕಾಗಲಿಲ್ಲ ಆ ಟೈಮಲ್ಲಿ ಬಿಸಿ ಆಗಿಬಿಟ್ಟು. ಆಮೇಲೆ ನಾನು ಕಮ್ಮಿ ಅಂತ ಮಾಡ್ಕೊಂಡಿಲ್ಲ. ಈಗ ಹೆಂಗೆ ಡ್ಯಾನ್ಸ್ ಕಲಿಬೇಕಾದ್ರೆ ಅಲ್ಲಿ ಬೇಕಾದ್ರೆ ಡ್ಯಾನ್ಸ್, ಬಸ್ಸಲ್ಲಿ ನಿಂತಿದ್ರೆ ಡ್ಯಾನ್ಸ್ ಆ ಥರ ಮಾಡ್ತಾ ಇದ್ದ. ನಾನು ಕ್ರಿಕೆಟ್ ನಡ್ಕೊಂಡ್ ಬರ್ತಾ ಇದ್ರೆ ಹಿಂಗೆ ಅನ್ನೋದು, ಹಿಂಗೆ ಅನ್ನೋದು. ವಿರಾಟ್ ಕೊಹ್ಲಿ ಇರಲಿಲ್ಲ ಮೋಸ್ಟ್ಲಿ, ಸಚಿನ್ ತೆಂಡೂಲ್ಕರ್ ಅವ್ರ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬೆಳಿಗ್ಗೆ ಜಾವ 7 ಗಂಟೆ, ನ್ಯೂಜಿಲೆಂಡ್ ಅಲ್ಲಿ ನಡೆದ್ರೆ ಬೆಳಿಗ್ಗೆ ಜಾವ 3 ಗಂಟೆ ಕ್ರಿಕೆಟ್ ತರ ಅವ್ರ ಟೈಮಿಂಗ್ಗೆ ಆಗಿತ್ತು. ನಮಗೆ 3 ಗಂಟೆ ಕ್ರಿಕೆಟ್ ಅಷ್ಟು ಬೇಗ ಎಲ್ಲ ನೋಡಿದ್ವಿ ಕ್ರಿಕೆಟ್. ಅಷ್ಟು ಇಂಟ್ರೆಸ್ಟ್ ಇದ್ದಾಗ ಸೇರ್ಬೇಕು ಅಂದಾಗ ಅದಾಗಲಿಲ್ಲ. ಅದು ಓಕೆ ಹಂಗಾಗಿ ಲೈಫ್ ಎಂಜಾಯ್ ಆಗಿ ಈ ಕಡೆ ಬಂದ್ಬಿಡ್ತು. ಆಮೇಲೆ ಏನು ಅಂತ ಪ್ಲೇಯರ್ ಏನಲ್ಲ, ಓಕೆ ಓಕೆ ಹೊಡಿಯೋ ಬಾಲ್ ಎಲ್ಲ ಹೊಡಿತೀರಾ, ಸಾರಿ ಎಸೆಯೋ ಬಾಲ್ ಎಲ್ಲ ಹೊಡಿತೀರಾ ಅಂತ ಪ್ಲೇಯರ್? ಅಯ್ಯೋ ಅಂತ ಪ್ಲೇಯರ್ ಏನಲ್ಲ. ಅಂದ್ರೆ ನಾವು ರೆಗ್ಯುಲರ್ ಆಗಿ ಮನೆ ಹತ್ರ ಏನಾಗುತ್ತೆ, ಕೆಲವೊಬ್ರು ಏರಿಯಾದಲ್ಲಿ ಕ್ರಿಕೆಟ್ ಆಡ್ತಾನೆ ಇರ್ತಾರೆ. ನಾನು ಆ ಥರನೂ ಇಲ್ಲ. ಈ ಲೆದರ್ ಬಾಲ್ ಪ್ರಾಕ್ಟೀಸ್ ಮಾಡ್ತಾರೆ, ಆ ಥರನೂ ಇಲ್ಲ. ಲೆದರ್ ಒಂಥರ ಕ್ಲಾಸಿಕಲ್ ತರ ತುಂಬಾ ಶ್ರದ್ಧೆಯಿಂದ ಇದ್ದು ನೀಟಾಗಿ ಅದು ಹಿಂಗೆ ತೆಗಿಯ ತಕ್ಕಾಗ್ತಾನೆ ಕಲಿಬೇಕು. ಟೆನ್ನಿಸ್ ಬಾಲ್ ಆಗಿಲ್ಲ, ಹೆಂಗ್ ಬೇಕಾದ್ರೆ ಆ ಥರ ಹೆಂಗ್ ಬೇಕಾದ್ರೆ ಕಲಿಬೋದು. ಟೆನ್ನಿಸ್ ಬಾಲ್ ಕ್ರಿಕೆಟ್ ನಾನು ಎರಡರಲ್ಲೂ ಏನಂತ ಗ್ರೇಟ್ ಇಲ್ಲ. ಸುಮ್ಮನೆ ಓಕೆ ಹಿಂಗೆ ಮಾಡಿ ಏನೋ ಒಂದು ಅದೇ ಹೇಳಿದೆ KCC ಇಲ್ಲ. ಅದಕ್ಕೆ ಮುಂಚೆ ಫಸ್ಟ್ ನಾನೇನ್ ಮಾಡಿದೆ, ಡಾನ್ಸರ್ಸ್ ಸೇರಿಸ್ಬೇಕು ಜೊತೆ ಅಂತ ಡಾನ್ಸರ್ಸ್ ಕ್ರಿಕೆಟ್ ಲೀಗ್ ಅಂತ ಮಾಡಿದೆ. ಬೇರೆ ಏನ್ ಮಾಡಿದ್ರು ಗೊತ್ತಿಲ್ಲ ನನಗೆ. ಬೆಂಗಳೂರಲ್ಲಿ ನಾನೇ ಫಸ್ಟ್ ಮಾಡಿದೆ, DCC ಅಂತ ಡಾನ್ಸರ್ಸ್ ಕ್ರಿಕೆಟ್ ಕಪ್ ಅಂತ ಫಸ್ಟ್ ಮಾಡಿದೆ. ಅದಾದ್ಮೇಲೆ ರುದ್ರ ಅವನು ಮಾಡ್ದ. ಅದಾದ್ಮೇಲೆ KCC ಅಲ್ಲಿ ಮುರಳಿ ಮಾಸ್ಟರ್ ಮಾಡ್ದ. ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಅವಾಗ ಒಂಚೂರು ಪರವಾಗಿಲ್ಲ. ಸೊ ಹೇಗೆ ಅನ್ಸುತ್ತೆ ಸರ್, ಒಂದ್ ಕಡೆ ನೋಡಿ ನೀವು ಬರೀ ಡ್ಯಾನ್ಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತೀರ, ನಿಮ್ ಬಿಸಿ ಶೆಡ್ಯೂಲ್ಸ್ ಇರುತ್ತೆ. ಸೊ ಅದರಲ್ಲಿ ಇದೊಂದು ಎಂಟರ್ಟೈನ್ಮೆಂಟ್ ಫನ್ ಆಗಿ ಬರ್ಬೇಕು, ಎಷ್ಟು ಮೈಂಡ್ ರಿಲ್ಯಾಕ್ಸ್ ಅನ್ಸುತ್ತೆ. ಎಲ್ಲರೂ ಒಟ್ಟಿಗೆ ಹುಡ್ತೀರಾ. ಇವಾಗ ಎಲ್ಲ ಕೊರಿಯೋಗ್ರಾಫರ್ಸ್ ಒಂದ್ ಜಾಗದಲ್ಲಿ ಸೇರಲ್ಲ, ಬಟ್ ಇಲ್ಲಿ ಅಂತ ಬಂದಾಗ ಎಲ್ಲ ಕೊರಿಯೋಗ್ರಾಫರ್ಸ್ ಡ್ಯಾನ್ಸರ್ಸ್ ಎಲ್ಲ ಒಂದು ಪ್ಲೇಸಸ್ ಜಾಯ್ನ್ ಆಗ್ತೀರಾ. ಅದೇ ಸಖತ್ತಾಗಿರುತ್ತೆ. ಎಷ್ಟೊಂದು ದಿನ ನನ್ನ ಜೊತೆ ಗ್ರೂಪ್ ಅಲ್ಲಿ ಇದ್ದವರು ಯಾರ್ಯಾರು ಎಲ್ಲ ಬಿಟ್ಟೋಗಿರ್ತಾರೆ. ಅಂದ್ರೆ ಬಿಟ್ಟೋಗಿರ್ತಾರೆ ಅವ್ರವ್ರಿಗೆ ಕೆಲಸಗಳಲ್ಲಿ ಬಿಸಿ ಆಗಿರ್ತಾರೆ. ಕ್ರಿಕೆಟ್ ಅಂದಾಗ ಎಲ್ಲ ಒಂದ್ ಕಡೆ ಸೇರ್ತಾರೆ. ಎಲ್ಲ ಚೆನ್ನಾಗಿರುತ್ತೆ ಅಂತ ಹಳೆ ಎಲ್ಲ ಮಾತಾಡ್ಕೊಂಡು. ಅಂಡ್ ಸರ್, ನಿಮ್ಮ ಬಾಲ್ಯದ ಬಗ್ಗೆ ಮಾತಾಡೋದಾದ್ರೆ ಇನ್ನು, ಸೊ ನೀವು ಲೈಕ್ ಮೂಲತಃ ಬೆಂಗಳೂರಿಂದ ಅನಿಸ್ತೀರ. ಸೊ ಅಲ್ಲಿನ ಒಂದು ಜರ್ನಿ ಹೇಗಿತ್ತು ನಿಮ್ಮ ಚೈಲ್ಡ್ಹುಡ್ ಅಲ್ಲಿ? ನೀವು ಹೇಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಷ್ಟು ತರಲೆ ಮಾಡ್ತಿದ್ರಿ? ಫ್ಯಾಮಿಲಿಯಲ್ಲಿ ಹೇಗಿರ್ತಿತ್ತು? ನಾನು ಮರು ದೇಶ ಇದು ನಿಜವಾಗ್ಲೂ ನನಗೆ ನಾನು ಎಂತ ಹೇಳ್ತಾ ಇರ್ತಾರೆ, ಮೆಮರಿ ಕಾರ್ಡ್ 2GB 3GB ಇಲ್ಲ, ಬರೀ 1MB 100MB ಎಲ್ಲ ಮರ್ತೋಗ್ಬಿಡ್ತೀನಿ. ಕೆಲವೊಂದು ಬರೆಯೋದೇ ಇಲ್ಲ. ಎಲ್ಲಿಂದು ಯಾರೋ ನಮ್ಗೆ ಬೈದಿರೋದು, ತಂದೆ ನಮ್ಗೆ ಇರೋದು, ಆ ಥರದ್ದೆಲ್ಲ ಬರೆಯೋದೇ. ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿ ಸರ್. ಅದಂತೂ ಮರೆಯೋಕ್ಕೆ ಚಾನ್ಸ್ ಇಲ್ಲ. ಮರ್ತಿದ್ದೀನಿ ಅಂದ್ರೆ ಮೇಡಮ್ ಸುಮ್ಮನೆ ಬಿಡಲ್ಲ ಮನೆಗೆ ಹೋದ್ರೆ. ಅದ್ರ ಬಗ್ಗೆ ಹೇಳಿ. ಅದೇನು ಮರೆಯೋದು ಅದೇ ಮಾಡಿ ಮಾತಾಡ್ತಾ ಇಲ್ಲ. ಇಷ್ಟೊಂದು ದಿನ ಆಯ್ತಲ್ಲ ಅದ್ರ ಬಗ್ಗೆ ಯಾವಾಗ ಮಾತಾಡೋದೇ ಇಲ್ಲ. 15 ವರ್ಷ 16 ವರ್ಷ ಆಯ್ತು ನಮ್ದು ಲವ್. ಆಕ್ಚುಲಿ ನಾನು ನನ್ನ ವೈಫ್ ಲವ್ ಮಾಡಿ ಮದುವೆ ಆಗಿ 10 ವರ್ಷ ಆಯ್ತು. 15 ಅದರಿಂದ 5 ವರ್ಷ 6 ವರ್ಷ 8 ವರ್ಷ ನಾನು ಲವ್ ಆಗಿ ಈಗ 15 ವರ್ಷ ನಾನು ಆಗಿದೆ. ಹೇಗೆ ನಿಮ್ಮ ಭೇಟಿ? ಅದೇ ಬರೋದಲ್ಲಿ ಅವಳು ಒಬ್ಳು ಕಂಟೆಸ್ಟೆಂಟ್, ನಾನು ಕಂಟೆಸ್ಟೆಂಟ್. ಆಗ ಸುಮಾರು ಲವ್ ಮಾಡ್ತಾ ಇದ್ದೆ ಎಲ್ಲ ಲವ್. ನನ್ಗೆ ಒಳ್ಳೆ ಫ್ರೆಂಡ್ ಅವಳು. ಅವಾಗ ಈ ಥರನೇ ಇಲ್ಲ ಇವಾಗ ಫ್ರೆಂಡ್ ಥರ, ಹೆಂಡ್ತಿ ಥರ, ಟಿಪಿಕಲ್ ಹೆಂಡ್ತಿ ಥರ ಅದೆಲ್ಲ ಅಂದ್ರೆ ಚೆನ್ನಾಗಿರುತ್ತೆ. ಪ್ರಪೋಸ್ ಮಾಡಿದ್ಯಾರು ನೀವು? ಅವಳೇ ಹೌದಾ? ಅವಾಗ ನಾನು ಅಂತೆಲ್ಲ ಹೇಳ್ಕೊಂತಿದ್ದೆ. ಆಮೇಲೆ ನಾನು ಯಾರು ಹುಡುಗಿ ಫ್ರೆಂಡ್ಸ್ ಇರಲಿಲ್ಲ. ನಾನು ಸ್ಕೂಲಲ್ಲೂ ಅಷ್ಟೇ ಯಾರು ಹುಡುಗಿರ್ ಫ್ರೆಂಡ್ ಇಲ್ಲ, ಏನಿಲ್ಲ. ಅವಳೊಬ್ಳೇ ನನ್ನ ಫ್ರೆಂಡ್. ಅವಳು ಅವತ್ತು ಪರಿಚಯ ಆದ್ಲು, ಅವತ್ತಿಂದ ಇನ್ನೂ ಜೊತೆಲೇ ಇದ್ದೀನಿ. ಅಂದ್ರೆ ಒಬ್ಳೇ ಫ್ರೆಂಡ್. ಸೊ ಹಾಗಾದ್ರೆ ನಿಮ್ಮೊಂದು ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿರುತ್ತಲ್ಲ ಸರ್. ಇವಾಗ ಫ್ರೆಂಡ್ ಆಗಿ ನಿಮ್ಮನ್ನ ತಿಳ್ಕೊಂಡಿರೋರು, ಆಫ್ಟರ್ ಮ್ಯಾರೇಜ್ ಸೇಮ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಅದು ಹೇಗಿದೆ ನಿಮ್ಮೊಂದು ಬಾಂಧವ್ಯ ಅಂತ? ಅಟ್ಲೀಸ್ಟ್ ಮೇಡಮ್ಗೆ ಇವಾಗಾದ್ರೂ ಗೊತ್ತಾಗ್ಲಿ ನಿಮ್ಮ ಮನಸ್ಸಿನ ಮಾತು ಅಂತ. ಓ ಮೇಡಮ್, ನಾನು ಹೇಳ್ತೀನಿ ಡೈಲಿ. ಅದು ಎಲ್ಲರ ಲೈಫಲ್ಲಿ ಗಲಾಟೆ, ಸಣ್ಣ ವಿಷಯದ್ದು ಎಲ್ಲ ಕಾಮನ್ ಆಗಿ ಇರುತ್ತೆ. ಹಂಗೆ ನಮ್ಮ ಲೈಫಲ್ಲೂ ಇದೆ.
ಈ ಕಡೆ ಇಲ್ಲ, ಹಂಗೆ ಸಮಾಧಾನ ಆಗ್ತಾ ಇರ್ತೀವಿ. ಎಲ್ಲಾನು ಇದ್ದೇ ಇರ್ಲೇಬೇಕು. ಸೊ ಉಪ್ಪು ಖಾರ ಎಲ್ಲ ತಿನ್ನೋದು ದೇಹ. ಸೊ ಹಂಗೆ ಇದ್ದೀವಿ ನಾವು. ಬಟ್ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಅವಳಿಗೆ ಒಂಥರ, ಈಗ ನಾನೇನೋ ಒಂದು ಅನ್ಕೊಂಡ್ರೆ ಅದು ನನಗಾಗಿಲ್ಲ ಅಂದ್ರೆ ಅವಳು ಏನಾದ್ರು ಮಾಡಿ ಮಾಡ್ತಾನೆ. ಅವಳು ನಾನೇನೋ ತಗೋಬೇಕು, ಅಯ್ಯೋ ಯಾರು ಜಾಸ್ತಿದೆ ಅಂದ್ರೆ ಈಗ ಬಿಡಿ, ಏನ್ ಬೇಕಾದ್ರೆ ಅನ್ಕೋಬಹುದು, ನಾವು ತಗೋಬಹುದು, ಶಕ್ತಿ ಇದೆ. ಆ ಟೈಮಲ್ಲಿ ಒಂದ್ ಟೈಮಲ್ಲಿ ಅವಳಿಗೆ ನಾವು ಊಟನೂ ಮಾಡ್ದಿರ ಎಲ್ಲ ತಮಿಳ್ನಾಡಲ್ಲಿ ಮಾಡ ಮಗಡ ಅಂತ ಒಂದು ಶೋ ಮಾಡಿದೆ. ಅದ್ರಲ್ಲಿ ನಾನು ಅವಳು ಕಪಲ್. ಅವಳಿಗೆ ಏನಂದ್ರೆ ಈ ಹುಡುಗಿರಿಗೆ ಎಲ್ಲ ಫೆಸಿಲಿಟೀಸ್ ಕೊಡ್ತಲ್ಲ, ಆದ್ರೆ ಅವಳಿಗೆ ಕಲಾಮಾಸ್ಟರ್ ಅಂತ ಜಡ್ಜ್ ಇದಲ್ಲ, ಅವ್ರ ಮನೆಯಲ್ಲಿ ಇರಕ್ ಜಾಗ ನಮ್ಗಿಲ್ಲ. ನಮ್ಗೆ ಡ್ಯಾನ್ಸ್ ಕ್ಲಾಸಲ್ಲಿ ಮಲ್ಕೋಬೇಕು ನಾವು. ಅಲ್ಲಿ ಸೊಳ್ಳೆ, ಶೆಕೆ, ಫ್ಯಾನ್ ಹಾಕಂಗಿಲ್ಲ, ಸೊಳ್ಳೆ ಬತ್ತಿ ಇಡಂಗಿಲ್ಲ, ಸೊಳ್ಳೆ ಇದು ಬರಂಗಿಲ್ಲ, ಏನ್ ಬಾರಿ ಅಂದ್ರೆ ಸಖತ್ ಕಷ್ಟ ಪಾಪ. ಅದ್ರಲ್ಲಿ ಅವಳು ನನ್ನ ಜೊತೆನೆ ಅಂತ ಟೈಮಲ್ಲೂ ಇದ್ದಾಳೆ. ಅಂತ ಟೈಮಲ್ಲಿ ಇದ್ದು ನನ್ನ ಬಿಟ್ಟಿಲ್ಲ. ಏನೇ ಕಷ್ಟ ಇದೆ ಗೊತ್ತರ, ನಾನು ಬೆಳಿತೀನಿ ಅನ್ನೋದು ಅವಳಿಗೆ. ನಾನು ಬೆಳೆದ್ಮೇಲೆ ನಾನು ಚೆನ್ನಾಗಿ ನೋಡ್ಕೊಂತಾನೆ ಅನ್ನೋ ಉದ್ದೇಶನೇ ಇರಲಿಲ್ಲ ನನಗೆ. ನಾವು ಬೆಳಿಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋದೇ ಇತ್ತು. ಅವತ್ತು ಹಿಂಗಿದೆ, ಇವತ್ತು ಹಂಗಿದೆ. ಅಷ್ಟೇ ಕಷ್ಟಪಡ್ತಾಳೆ. ಅದಕ್ಕಿಂತ ಜಾಸ್ತಿ ಕಷ್ಟಪಡ್ತಾಳೆ. ನಾನು ತುಂಬಾ ಬೇಜವಾಬ್ದಾರಿ. ಆಮೇಲೆ ಏನ್ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಗೋವಿಂದ ಫ್ಲೋ ಈಗ ಆಗ್ಲಿಲ್ವಾ, ಈಗ ಒಂದು ತುಂಬಾ ಈ ಸಾಂಗ್ ನಾನು ಮಾಡ್ಲೇಬೇಕು, ಈ ಸಿನಿಮಾ ನನ್ಗೆ ಬಂದೇ ಬರುತ್ತೆ ಅನ್ಕೊಂತೀನಿ ಅಷ್ಟೇ. ನಾನು ಹೋಗಲ್ಲ, ಕೇಳೋದು ಇಲ್ಲ ಯಾರ ಹತ್ರ. ಸರಿ ಈ ತರ ನಾನು ಮಾಡಿದ್ದೀನಿ, ನಾನು ನನ್ನ ಕೆಲಸ ಗುರುತಿಸ್ತೀನಿ. ಅದರಿಂದ ನೀವು ಕೊಡಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಬಂದು ಕೇಳಿದ್ರು ಕೂಡ 100% ನಿಜ. ಕೆಲವೊಂದು ನನ್ನ ಹತ್ರನೇ ಈಗ ಡೈರೆಕ್ಟರ್ಗಳು ಅಯ್ಯೋ ನೀವು ಫೋನ್ ಮಾಡ್ತಾನೆ ಸಾಂಗ್ ಅಂತಾನೂ ಹೇಳಿರೋದಿದೆ. ನಾನು ಆ ಜಾಗದಲ್ಲಿ ನಿಂತ್ಕೊಳ್ಬೇಕು. ಈ ತರ ಮೆಂಟಾಲಿಟಿ ನಂದು. ಅಷ್ಟೆಲ್ಲ ಏನು ಕೇಳಿ ಅಂತ ಹಾಗಾಗಿ ಏನೇ ಮಾಡಿದ್ರು ನನ್ನ ವೈಫ್ ಪಾಪ ತುಂಬಾ ಕಷ್ಟ, ತುಂಬಾ ಕಷ್ಟ. ಸಪೋರ್ಟಿವ್ ವೈಫ್. ಸೂಪರ್ ಸರ್. ಸರ್, ಈಗ ಒಂದು ಸ್ಮಾಲ್ ರ್ಯಾಪಿಡ್ ರೌಂಡ್ ಹೋಗೋಣ ಸರ್. ಒಂದು ವರ್ಡ್ ಅಲ್ಲಿ ನಿಮ್ಮ ಒಂದು ಸಿನಿ ಜರ್ನಿನ ನೀವು ಡಿಸ್ಕ್ರೈಬ್ ಮಾಡೋದಾದ್ರೆ? ಒಂದು ವರ್ಡ್ ಅಲ್ಲಿ ನಿಮ್ಮ ಎಂಟೈರ್ ಜರ್ನಿ ಬಗ್ಗೆ ಹೇಳೋದು? ಅನ್ಎಕ್ಸ್ಪೆಕ್ಟೆಡ್. ಓಕೆ. ಸೆಟ್ನಲ್ಲಿ ಭೂಷಣ್ ಅವರು ಹೇಗಿರ್ತಾರೆ? ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರ ಅಥವಾ ತರಲೆ? ಏನಿಲ್ಲ, ನನಗೆ ಏನಾಗ್ಬೇಕು ಅಷ್ಟೇ. ನಾನು ಬೇರೆಯವ್ರ ಮೇಲೆ ಕೂಗಾಡ್ತೀನಿ ಇನ್ನೊಂದಿಲ್ಲ. ಈ ಜಿಮ್ಮಿ ಜಿಪ್ಪು ಟ್ರಕ್ ಅಂಡ್ ಟ್ರಾಲಿ ಇವ್ರ ಮೇಲೆ ಮಾತ್ರ. ಮೇಡಮ್ ನಾನು 2 ತರ ಇದ್ದೀನಿ. ಒಂಥರ 2 ತರ ನಾಗರಾವ್. ರಿಯಾಲಿಟಿ ಶೋ ಬೇರೆ ತರ ಇದ್ದೆ, ಸಿನಿಮಾ ಮೂವಲ್ಲಿ ಬೇರೆ ತರ. ರಿಯಾಲಿಟಿ ಶೋಲಿ ಲೇಟ್ ಆಗಿ ಬರೋದು, ತಪ್ಪು ಮಾಡೋದು, ಎಲ್ಲ ಪೆಟ್ಟಿ ಓಡಿಸೋದು, ಬಸ್ಗೆ ಓಡಿಸೋದು, ಏನೋ ಬೈಯೋದು, ಹೊಡೆಯೋದು ಎಲ್ಲ ಮಾಡ್ತಿದ್ದೆ. ಇವಾಗ ಅದೇನು ಮಾಡಲ್ಲ. ಈಗ ಕಂಪ್ಲೀಟ್ಲಿ ಸಾಂಗ್ ನನ್ಗೇನು ಹೀರೋ, ನನ್ನ ನಂಬಿ ಹೀರೋ ಡೈರೆಕ್ಟರ್ ಸಾಂಗ್ ಕೊಟ್ಟಿರ್ತಾರಲ್ಲ, ಹೀರೋ ಹೈಲೈಟ್ ಆಗ್ಬೇಕು. ಅದ್ರಲ್ಲಿ ಏನ್ ವಿಷಯ ನಾನ್ ಮಾಡ್ತೀನಿ ಅಂತ ಗೊತ್ತಾಗ್ಬೇಕು ಅಷ್ಟೇ. ನಿಮಗೆ ಒಂದು ಹಾಡಿನಲ್ಲಿ ಹೀರೋ ಹತ್ರ ಡ್ಯಾನ್ಸ್ ಮಾಡಿಸೋದು ಕಷ್ಟನ, ಹೀರೋಯಿನ್ ಹತ್ರ ಕಷ್ಟ? ಅದು ಯಾವ ಹೀರೋ ಅಂತ ಹೇಳಿದ್ರೆ ನಾನು ಹೇಳ್ಬೋದು. ಜನರಲಿ ಹೀರೋನಲ್ಲಿ ಹೀರೋಯಿನ್ಗೆ ಸುಮ್ಮನೆ ಟಿಂಗ್ ಅಂತ ಬರಲ್ಲ. ಆ ಕಡೆ ನಿಂತ್ಕೊಳ್ಳಿ, ಬರಲ್ಲ, ಈ ಕಡೆ ನಿಂತ್ಕೊಳ್ಳಿ, ಈ ಕಡೆ ನೋಡಿ, ಈ ಕಡೆ ನೋಡಿ ಅಷ್ಟೇ ಮಾಡ್ತೀವಿ. ಹೀರೋಗೆ ಒಂದು ಬೆಡ್ಡೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಸೂಪರ್. ಓಕೆ. ನಿಮ್ಮ ಒಂದು ಸೀಕ್ರೆಟ್ ಟ್ಯಾಲೆಂಟ್ ಯಾವುದು? ಸೀಕ್ರೆಟ್ ಆಗಿ ಇರಲಿ ಇದು. ಇಲ್ಲ, ಹಂಗೆ ಸೀಕ್ರೆಟ್ ಟ್ಯಾಲೆಂಟ್ ಅದು ನಾನೇ ಒಂದು ಹೈಲೈಟ್ಸ್ ನಿಮ್ಮಲ್ಲಿರುವಂತ ಒಂದು ಹೈಲೈಟ್ಸ್. ಕರ್ಲಿ ಅಲ್ಲ, ನಿಮ್ಮೊಂದು ಟ್ಯಾಲೆಂಟ್ ಅಂತ ಕೇಳಿ. ಆ ಥರ ಎರಡು ಸೇಮ್. ಸೀಕ್ರೆಟ್ ಅಂದ್ರೆ ಅದು ನಾನು ಕೇಳಿದ್ರೆ ಟ್ಯಾಲೆಂಟ್ ವೈಸ್ ಗೊತ್ತಿಲ್ಲಿರೋಂಥದ್ದು ಅಥವಾ ಒಂದು ಇನ್ಸಿಡೆಂಟ್ ಇರ್ಬೋದು. ಎಲ್ಲ ಗೊತ್ತಾಗ್ಬಿಟ್ಟಿದೆ ಅಂತ. ಕದ್ದು ಮುಚ್ಚಿ ಮಾಡಿದಂತ ಕೆಲಸಗಳು ನೋಡಲು ಸಾಕು. ಏನು ಮುಂದೆ ಈಗ ಒಂದಷ್ಟು ಜನ ಗೊತ್ತಿಲ್ಲದಿರುತ್ತಲ್ಲ, ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದ್ದಾರೆ, ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಇನ್ನೂ ಹೊರಗಡೆ ಗೊತ್ತಾಯ್ತಲ್ಲ, ಹೇಳಿ ನಿಮ್ಮ ಯಾವ ಒಂದು ಸಿನಿಮಾಗೆ ಆಕ್ಟಿಂಗ್ ಮಾಡ್ತಾರೆ? ಅಲ್ಲ, ಅದನ್ನ ಅವ್ರು ಹೇಳ್ತಾರೆ. ಈಗ ಗೊತ್ತಾಗ್ತಿರೋ ವಿಷಯ ನಾನು ಆಕ್ಟಿಂಗ್ ಮಾಡ್ತಾರೆ. ನಿಮಗೆ ತುಂಬಾ ಇಷ್ಟವಾದಂತ ಒಂದು ಡ್ಯಾನ್ಸಿಂಗ್ ಸ್ಟೈಲ್? ಸುಮ್ಮನೆ ಹೆಸರು ಹೇಳ್ಬೋದು ಅಷ್ಟೇನೆ. ಅದೆಲ್ಲ ಬರೋಲ್ಲ ನಮ್ಗೆ. ಅದು ಯಾವ್ದು ಕಲ್ತಿಲ್ಲ, ಯಾಕಂದ್ರೆ ಪ್ರಾಪರ್ ಆಗಿ ಕ್ಲಾಸಿಕಲ್ ಕಲ್ತಿಲ್ಲ. ಅದೇ ಹೇಳಿದಲ್ಲ,
ವೆಸ್ಟರ್ನ್ ಡ್ಯಾನ್ಸ್ ಬಂದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಹೇಗೆ ಬೇಕಾದ್ರೆ ಆಡ್ಬೋದು ಆ ಥರ. ಓಕೆ ಸೂಪರ್. ಭೂಷಣ್ ಅವರು ಅತಿ ತುಂಬ ಮಾಡೋದು ಯಾವುದು, ನಿದ್ರೆನಾ ಅಥವಾ ಡ್ಯಾನ್ಸ್? ಟೈಮಲ್ಲಿ ಡ್ಯಾನ್ಸು, ಈ ಟೈಮಲ್ಲಿ ನಿದ್ದೆ. ಓಕೆ. ಇವಾಗ ಸೆಟ್ನಲ್ಲಿ ನಿದ್ದೆ ಬಂದ್ರೆ ಹೇಗೆ ಕಂಟ್ರೋಲ್ ಮಾಡ್ಕೊಳ್ತೀವಿ? ನಿದ್ದೆ ಬರುತ್ತಾ ಮೇಡಮ್? ಟೆನ್ಷನ್ ಇರುತ್ತೆ, ನಿದ್ದೆ ಬರೋ ಸಾಧ್ಯನೇ ಇಲ್ಲ. ನಿದ್ದೆ ಯೂಶಲಿ ಕಂಟಿನ್ಯೂಸ್ ನೀವು ಆನ್ ಟೇಕ್ಸ್ ತಗೊಂತಾ ಇದ್ರು ನಿದ್ದೆ ಬಂದ್ರು ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಿದ್ದೆ ಬರೋದೇ ಇಲ್ವಲ್ಲ, ಯಾಕಂದ್ರೆ ತಲೆ ನಿಮ್ ಬ್ರೈನ್ ರೆಸ್ಟ್ ಆದ್ರೇನೆ ನಿಮ್ಗೆ ನಿದ್ದೆ ಅಂತ ಬರೋದು, ಅದಕ್ಕೆ ರೆಸ್ಟೇ ಕೊಡಲ್ವಲ್ಲ ನಾವು. ಮಾಡ್ತಾನೆ ಇರ್ತೀವಿ. ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡುವಾಗ ನೀವೇ ಮರ್ತಿರುವಂತ ಸ್ಟೆಪ್ ಯಾವ್ದಾದ್ರು ಉಂಟಾ? ಯಾಕಂದ್ರೆ ನಾನು ಕಂಪೋಸ್ ಮಾಡಿದಾಗ ಅಷ್ಟೇ ನೆನಪು ಇರುತ್ತೆ, ಅದಾದ್ಮೇಲೆ ಮರ್ತೋಗಿರ್ತೀನಿ. ನಾನು ಹುಡುಗರ್ನೇ ಕೇಳೋದೆ ನೆಕ್ಸ್ಟ್ ಅಂತ. ಅಲ್ಲೇನಾಗ್ತಿ ಕೆಲವೊಂದು ಟೈಮ್ ಸೆಟ್ ಅಲ್ಲಿ ನೀವು ಅಕಸ್ಮಾತ್ ಗೊತ್ತಿಲ್ಲದೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ರೆ ಏನೋ ನೆಕ್ಸ್ಟ್ ಅಂತೀನಿ, ಅವನೆಲ್ಲ ಮಾಡೋ ಪರ್ಸನ್ ಮಾಡ್ಬಿಡು ಅಂತೀನಿ, ಅವನೇ ಮಾಡ್ದ ಅಂತ. ಆತರ ನನಗೆ ಗೊತ್ತಿರೋದು ಏನ್ ಸ್ಟೆಪ್ ಅಂತ ಇರೋದಿಲ್ಲ. ಕೆಲವೊಂದು ಸ್ಟೆಪ್ ಅದು ಇದು ಮಾತ್ರ ನೆನಪು ಇಟ್ಕೊಳ್ತೀನಿ, ಬೇರೆ ಏನೆಲ್ಲ ಮಾಡ್ಕೊಡ್ತೀನಿ. ಈ ಡಾಲಿ ಸರ್ ಮಾಡೋ ಟೈಮಲ್ಲಂತೂ ಕಂಪೋಸಿಂಗ್ ಅವ್ರು ಮಾಡಿರ್ತೀನಿ, ಅವ್ರ ಹತ್ರ ಹೋದ್ಮೇಲೆ ಬೇರೆನೇ ಹೇಳ್ಕೊಡ್ತೀನಿ. ಯಾಕಂದ್ರೆ ಅವ್ರ ಸ್ಟೈಲ್ಗೆ ಡಾಲಿ ಸರ್ ಏನ್ ಸೂಟ್ ಆಗುತ್ತೆ ಅವ್ರು ಏನು, ಅದೇ ನನ್ನ ಪಾಯಿಂಟ್ ಅಷ್ಟೇ. ಓಕೆ ಓಕೆ. ಅಂಡ್ ಡ್ಯಾನ್ಸರ್ಸ್ ಗಳಿಗೆ ನೀವು ಹೆಚ್ಚು ಬೈಯುವಂತ ಪದ ಯಾವುದು? ದಡ್ಡ. ನಾನು ಇನ್ನು ಬೇರೆ ಏನಾದ್ರು ಹೇಳ್ತೀರೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಿಮಗೆ ಹೆಚ್ಚು ಫ್ಯಾನ್ಸ್ ಇರುವಂತ ಒಂದು ಇಂಡಸ್ಟ್ರಿ ಅದು ಕನ್ನಡ, ತೆಲುಗು, ತಮಿಳು? ತೆಲುಗು. ತೆಲುಗಲ್ಲಿ ಇನ್ನು ಅಂದ್ರೆ ಈಗೇನಾಗುತ್ತೆ, ಕನ್ನಡದ ಮೈಂಡ್ ಸೆಟ್ ಅಂದ್ರೆ ನಾನು ಕನ್ನಡದವನ್ನೇ. ನನ್ನ ಮೈಂಡ್ ಸೆಟ್ ಹೆಂಗೆ ಅಂದ್ರೆ, ನಾನೇ ಯಾಕೆ ಅವ್ರ ಹತ್ರ ಫೋಟೋ ನಿಲ್ಸ್ಕೊಂಡೆ ಅವನೇನು ದೊಡ್ಡಿದ ಅಂತ ಹೆಂಗೆ ಇಷ್ಟಪಡ್ತೀನಿ. ಅದೇ ಥರ ನಾನು ಸರ್, ನಿಮಗೆ ನೀವು ಕೊರಿಯೋಗ್ರಫಿ ಮಾಡಿರೋದ್ರಲ್ಲಿ ತುಂಬಾ ಫೇವ್ರೆಟ್ ಹುಕ್ ಸ್ಟೆಪ್ ಯಾವುದು? ಕಿತ್ತಲಕ. ಬಟ್ ಅದು ಆಕ್ಚುಲಿ ಹುಕ್ ಲೈನ್ ಅಲ್ಲ, ಹುಕ್ ಇದೇ ಅಲ್ಲ. ಅದು ನನಗೂ ಆ ಟೈಮಲ್ಲಿ ಹೇಳೋಣ ಅನ್ಕೊಂಡು ಹೇಳಿಲ್ಲ. ಅಂದ್ರೆ ಆ ಮ್ಯೂಸಿಕ್ ಏನು ವೀಣೆ ಇದೆಯೋ ಅದನ್ನ ಇನ್ಬಿಟ್ವೀನ್ ಅಲ್ಲಿ ಇನ್ನೊಂದ್ಸರಿ ಹಾಕಿದ್ರೆ ಸಕ್ಕತ್ತಾಗಿ ಬರುತ್ತೆ ಅಂತ ಅನ್ಕೊಂತಾನೆ ಇದೆ. ಅದು ಹುಕ್ ಹಾಕ್ಬೋದೇನೋ ಅಂತ ಮೇ ಬಿ ಅದು ನನ್ಗೆ ಮಾತ್ರ ಅನಿಸ್ತಾ ಇತ್ತು. ಅಂದ್ರೆ ಅದು ಹೊರಗಡೆ ಬಂದ್ಮೇಲೆ ನೋಡಿ ಸಾಂಗ್ ಅಲ್ಲಿ ಬರೋದೇ ಒಂದೇ ಸರಿ, ಅದೇ ತುಂಬ. ನಿಮ್ಮ ಜೀವನದಲ್ಲಿ ಆಗಿರುವಂತ ಒಂದು ಗೋಲ್ಡನ್ ಮೆಮೊರಿ? ನನ್ನ ಜೀವನದಲ್ಲಿ ಇದು ಗೋಲ್ಡನ್ ಮೆಮೊರಿ ಅಂದ್ರೆ ನಾನು ಸಿನಿಮಾ ಇಂಡಸ್ಟ್ರಿ ಮೋಸ್ಟ್ಲಿ ಚುಟು ಸಾಂಗೆ ಅಂತ. ಯಾರು ಅದಿಲ್ಲ ಅಂದಿದ್ರೆ ನಾನು ಇಲ್ಲ ಇತ್ತು ಈ ಕೊರಿಯೋಗ್ರಾಫರ್ ಅನ್ನೋ ಪೊಸಿಷನ್ ಅಲ್ಲೇ ಇರ್ತಾ ಇರಲಿಲ್ಲ. ನಾವು ಪ್ರಭುದೇವರು ಮೀಟ್ ಮಾಡೋಕೆ ಆಗ್ತಾ ಇರಲಿಲ್ಲ, ನಾವು ಕೊರಿಯೋಗ್ರಾಫ್ ಮಾಡೋಕೆ ಆಗ್ತಾ ಇರಲಿಲ್ಲ. ಇದೆಲ್ಲ ಸಾಧ್ಯನೇ ಇರ್ತಾ ಇಲ್ಲ ಬಿಕಾಸ್ ಆಫ್ ಚುಟು. ಸೊ ಇಷ್ಟೊತ್ತು ನಿಮ್ಮೊಂದು ಸಮಯ ನಮಗೆ ಕೊಟ್ಟು ನಿಮ್ಮೊಂದು ಸಿನಿ ಜರ್ನಿ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಮ ಜೊತೆ ಶೇರ್ ಮಾಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಆಲ್ಸೋ ನೀವು ಹೇಳಿರೋ ಹಾಗೆ ನಿಮ್ಮೊಂದು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಬರ್ತಾರೆ. ಸೊ ನಮ್ಮ ಕಡೆಯಿಂದ ನಿಮ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.